ಯಂಗ್ಸ್ರೆಲ್ಲ ಮಾರ್ಗದರ್ಶಿಗೆ ಅವರನ್ನೆಲ್ಲ ಕರ್ಕೊಂಡು ಬಂದು ಮಿಷನ್ ಕಟ್ಟಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಯಾವಾಗಲೂ. ಭಾರಿ ಒಂದು ಒಳ್ಳೆ ನಡೀತಿದ್ರು. ಅವರಿಗೆ ಊಟಕ್ಕೇನಿಲ್ಲ, ಖರ್ಚಿಗೇನಿಲ್ಲ. ಅವರೆಂತ ಮಾಡೋದು ಗೊತ್ತುಂಟ, ದೇವರ ಹತ್ರ ಹೇಳಿದಾರಲ್ಲ ಬೇಕಾದನ್ನು ತಿಳಿಯಪಡಿಸು ಅಂತ ಕೂತ್ಕೊಂಡು ದೇವರ ಹತ್ರ ಕೇಳುದು. ಒಂದು ದಿವಸ ಎಲ್ಲ ಮಕ್ಕಳು ಹೇಳಿದಂತೆ, ಅಮ್ಮ ನಮಗೆ ಒಂದು ಐಸ್ ಕ್ರೀಮ್ ತಿನ್ನಲಿಕ್ಕೆ ಮನಸ್ಸಾಗ್ತದೆ ಅಂತ. ಬನ್ನಿ ನಾವು ತಂದೆ ಹತ್ರ ಕೇಳೋದು. ರೂಮೆಲ್ಲ ಬಂದ್ ಮಾಡಿದ್ರೆ ಸಣ್ಣ, ನಾನು ರೂಮೆಲ್ಲ ನೋಡಿದ್ದೇವೆ, ಸಣ್ಣ ರೂಮ್. ಕೂತ್ಕೊಂಡು ಅಪ್ಪ ನಮಗೆ ಐಸ್ ಕ್ರೀಮ್ ಬೇಕಂತ ಮಕ್ಕಳೆಲ್ಲ ಕೇಳ್ತಿದ್ದೆ, ಅವ್ರಿಗೆ ಐಸ್ ಕ್ರೀಮ್ ಬೇಕಂತ. ಅಷ್ಟು ಹೊರಗಿಂದ ವಾರ್ನ್ ಆಗ್ತದೆ ಟ್ರೇ ಅಂತ. ವಾರ್ನ್ ನೋಡುವಾಗ ಐಸ್ ಕ್ರೀಮ್ ಗಾಡಿ ನಿಂತಿದೆ. ಏನಾಯ್ತು, ಅದು ಗಾಡಿ ಪಲ್ಟಿ ಆಗಿದೆ ಅಂತ. ಅಲ್ಲಿ ಅದು ಎಂತ ಎಲ್ಲಿ ಕೊಡೋದು ಅಂತ ಯಾರು ಹೇಳಿದ್ರಂತ ಇಲ್ಲೊಂದು ಮಿಷನ್ ಇದೆ ಅಲ್ಲಿ ಕೊಡಿ. ಮಿಷನ್ ಅಲ್ಲ, ಇನ್ನೊಮ್ಮೆ ಮಕ್ಕಳು ಹೇಳಿದ್ರಿಂದ ನಮಗೆ ಬಿರಿಯಾನಿ ತಿಂದ್ರೆ ಉಂಟಮ್ಮ, ಬಿರಿಯಾನಿಗೆ ಆಸೆ ಆಗ್ತದೆ. ಬನ್ನಿ ಕೂತ್ಕೊಳ್ಳೋಣ ಪ್ರಾರ್ಥನೆ ಮಾಡಿ ಆಯ್ತಲ್ಲ. ಪ್ರಾರ್ಥನೆ ಮಾಡಿ ಒಂದು ಮದುವೆ ಎಂಗೇಜ್ಮೆಂಟ್ ಏನೋ ಇತ್ತು, ಅದು ಕ್ಯಾನ್ಸಲ್ ಆಗಿ ಬಿರಿಯಾನಿ ಕಟ್ಟ ಬಿರಿಯಾನಿ ಕೂಡ. ನೋಡಿ ನಮ್ಮ ದೇವರಿದ್ದಾರಲ್ಲ, ಅವರು ಸತ್ತ ಪ್ರಾಣ ಕೊಟ್ಟ ಮೇಲೆ ಏನು ಕೊಡೋದಿಲ್ಲ ಅಂತ ಕೇಳಿದ್ದಾರೆ. ಅಂಥ ಜಾಗ ನಾನು ಹೋಗಿದ್ದೆ. ಅಲ್ಲಿ ಮರಾಠಿ, ಈ ಊರಿನ ಮರಾಠಿ ಒಂದು ಹೆಂಗಸರು, ನಾನು ಈಗ ಮರಾಠಿ ಮಾತಾಡಿದೆ. ಅವ್ರು ಹೇಳ್ತಿದ್ದೆ, तुम्ही आमच्या गावचे काय? नाही मला ಮಂಗಳೂರು. ಅಲ್ಲ ಎವಡ ಚಾಂಗ್ಲ ಮರಾಠಿ ಬೋಲ್ಬೋದು तुम्ही गावठी. ನನಗೆ ಗೊತ್ತಿಲ್ಲ ನಾನು ಮಾತಾಡಿದ್ದೇನೆ ಅಂತ. ಇದು ಭಾಷೆ ಬೇರೆ ಹೇಳಿದ್ರಲ್ಲ, ಬೇರೆ ಬೇರೆ ಭಾಷೆಗಳಿಂದ ಮಾತಾಡ್ತೀವಿ. ಇದು ಕಮ್ಮಿ ಆಗಿದೆ. ಕಾರಣ ಏನು ಗೊತ್ತುಂಟ, ಮುಂಚಿನ ಕಾಲದಲ್ಲಿ ಬೈಬಲ್ ಇದ್ದದ್ದು ಖಾಲಿ ಇಬ್ರು ಗ್ರೀಕ್ ಭಾಷೆ, ಇವರಿಗೆಲ್ಲ ಗೊತ್ತಿಲ್ಲ ಬಾಕಿ ಭಾಷೆ. ಆಗ ಇದು ಇತ್ತು ಜಾಸ್ತಿ. ಈಗೆಲ್ಲ ಭಾಷೆಯಲ್ಲಿ ಬೈಬಲ್ ಉಂಟು. ಆದ ಕಾರಣ ಇದು ಈಗ ಕಮ್ಮಿ ಆಗಿದೆ, ಜಾಸ್ತಿ ಬದಲಿ ಟ್ರಾನ್ಸ್ಲೇಟರ್ ಇದ್ದರೆ ಮುಂಚೆ ಇರಲಿಲ್ಲ, ಹಾಗೆ ಗೊತ್ತಾಯಿಲ್ಲ. ಆ ಒಂದು ಹೆಂಗಸರು ನಾನು ಈಗ ಮಾತಾಡಿದೆ, ಅವಳು तुम्ही एवढा चांगला मराठी बोल, आमची गावठी मराठी बोललो तुम्ही. मी ಶೆಟ್ಟಿ ಮ್ಯಾಂಗ್ಳೂರ್. ಆದರೆ ಕಾಯ ಬರ್ತದೆ. ಆ ಟೈಮ್ನಲ್ಲಿ ದೇವರು ಕೊಡ್ತಾರೆ ಮಾತಾಡಿದ್ರು. ಎಂತಕ್ಕೆ ಅವರ ಇದು ಭಾಷೆ ಗೊತ್ತಿಲ್ಲ. ಬೇರೆ ಬೇರೆ ಭಾಷೆಗಳಿಂದ ಮಾತಾಡ್ತೀರಾ. ಬೇರೆ ಒಂದು ದೇಶಕ್ಕೆ ಹೋದರೆ ಆ ದೇಶದ ಭಾಷೆ ದೇವರಿಗೆ ಇಚ್ಚುಂಟು, ಅವರಿಗೆ ಪ್ರಕಟ ಮಾಡಬೇಕಂತ. ಈ ಭಾಷೆ ಕೊಟ್ಟದ್ದು ಯಾರು? ದೇವರಿಗೆ ಕೊಟ್ಟದಲ್ಲ. ಎಲ್ಲರಿಗೂ ಬೇರೆ ಬೇರೆ ಭಾಷೆ ತರುಮೂರು ಮಾಡಿ, ಅವರ ಪ್ಲ್ಯಾನು ದೂರದಿತ್ತು, ಅಲ್ಲೇ ಅಡ್ಡ ಆಗಲಿಕ್ಕೆ ಶುರು ಮಾಡಿದ್ರು ಅವರು. ಆಗ ದೇವರು ಭಾಷೆ ತರುಮೂರು ಮಾಡಿದ್ರು. ಎಲ್ಲ ಭಾಷೆ ಬೇರೆ, ಅವ್ರು ಜಾತಿ ಮಾಡಲಿಲ್ಲ, ಭಾಷೆ ಮಾತ್ರ ಬೇರೆ ಬೇರೆ ಮಾಡಿದಾಗ. ಅಲ್ಲಲ್ಲಿಯ ಈಗೆಲ್ಲ ಭಾಷೆ ಅವರಿಗೆ ಸಂದೇಶ ಕೊಡಬೇಕು. ಎಂತ ಮಾಡೋದಾಗ ಭಾಷೆ ಗೊತ್ತಿಲ್ಲದ್ರೆ ಅವರ ಈಗ ಭಾಷೆ ಅವರಿಗೆ ಗೊತ್ತಿರೋದಿಲ್ಲ, ಏನೋ ಮಾತಾಡ್ತಿದ್ದಾನೆ ಅಲ್ಲಲ್ಲಿಯ ಅದು ಭಾಷೆ. ಅದರ ಮೇಲೆ ಹಾವುಗಳನ್ನು ಎತ್ತುವರು ಅಂತ ಅರ್ಥ ಎಂತ? ನಾನು ಹಾವು ಗೆದ್ಲಿಕ್ಕೆ ಹೇಳ್ತೇನೆ, ನಾನು ಹಾವನ್ನು ಹುಡ್ಕೊಂಡು ಹೋಗ್ತಾನೆ, ಅದು ಬೇಕಾ? ಹೇಳಿದ್ದು ಪರೀಕ್ಷೆ ಮಾಡಬಾರ್ದು. ಸೈತಾನ ಯೇಸುಗೆ ಹೇಳ್ತಾರೆ, ನೀನು ಅಲ್ಲಿಂದ ಕೆಳಗೆ ದುಮ್ಕು, ನಿನ್ನ ವಿಷಯ ಬರ್ದಿದೆ, ದೇವ್ರ ಥರ ಎತ್ತಿಕೊಳ್ತಾರಂತೆ. ಅವ್ರಿಗೆ ನಾನು ಪರೀಕ್ಷೆ ಮಾಡೋ ಅಗತ್ಯ ಇಲ್ಲ, ನನಗೆ ಬಿದ್ದರೆ ದೇವರು ಕಾಯ್ತಾರೆ. ಈಗ ನಾನು ಹುಚ್ಚನ್ನು ಹುಡ್ಕೊಂಡು ಹೋಗೋದಾಗತ್ತಿಲ್ಲ. ನನಗೆ ಯೇಸು ಹೇಳಿದ್ದಾರೆ ಎತ್ತಿರಿ, ನಾನು ಎಲ್ಲಿ ಉಂಟು, ನಾನು ಬರ್ತೇನೆ, ಸಾಯ್ತೇನೆ. ನಾವು ಪರೀಕ್ಷೆ ಮಾಡ್ಲಿಕ್ಕೆ ಎಲ್ಲಿಲ್ಲ. ಒಂದು ವೇಳೆ ಬಂದರೆ ಮೇಗೆ ಬಂದು ನಿನಗೆ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಲ್ಲ? ಅದೇ ಉದ್ದೇಶ. ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಪದಾರ್ಥ ಏನು ಕುಡಿದರ ಮತ್ತಲೇವೇನು? ನಮ್ಮ ರಿಲೇಷನ್ನಲ್ಲಿ ಕೊಡುವರಿದ್ದಾರೆ, ನಮಗೆ ಸಾಯಿಲಿ ಅದ. ಯೇಸು ನಂಬ್ತಾನಲ್ಲ, ನನಗೆ ಬೇಡ, ನಮ್ಮ ಬೇಮನೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ, ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಯೇಸು ನಂಬ್ತಾನೆ, ಇವನಿಗೆ ಮಾಡಿ ವಿಷ ಕೊಟ್ಟರೆ ನೀವು ಸರಲ್ಲಿ ವಿಷ ಕೆಲಸ ಮಾಡೋದಿಲ್ಲ. ವಿಷ ಹಾಕಿ ಕೊಟ್ಟರು ಕೆಲಸ ಮಾಡೋದು. ಕಾರಣ ಏನು? ದೇವರು ನಿಮ್ಮನ್ನು ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ. ಎಲ್ಲ ಅವ್ರು ಮಾಡಿದ ಸೃಷ್ಟಿ ನಿಮ್ಮ ವಿರೋಧ ಕೆಲಸ ಮಾಡೋದಿಲ್ಲ. ನಾನು ನನ್ನ ಅಕ್ಕನ ಮನೆ ಇದೆ, ನಮ್ಮ ತಂದೆಯ ಮನೆ ಇಲ್ಲಿ ಕೋಳಿಕಲ್ಲಲ್ಲಿ, ಅಲ್ಲಿ ಅವರ ಮನೆ ಹತ್ರ ನಾಯಿ ಇದೆ, ದೊಡ್ಡ ನಾಯಿ. ಅದು ಭಯಂಕರ ಸ್ಟ್ರಾಂಗ್, ಭಯಂಕರ ಭಯದ ನಾಯಿ. ಯಾರು ನಮ್ಮ ಮನೆ ಅಲ್ಲೇ ಇದ್ದಾರೆ, ಅವರು ಸಹ ಹೋಗೋದಿಲ್ಲ, ಅದು ಬಿಟ್ಟಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ನಾನು ಬೊಮ್ಮೆಯಿಂದ ಬಂದವಲ್ಲ. ನಾನದು ನಾಯಿ ಬಂತು ಮಾರ, ಪಾಪ ನನಗೆ ಏಸು ಹೆಸರು ನನಗೆ ಬಾಯಿ ಮುಚ್ಚಂದು ಅದು ಬಂದು ಮರ ಟಿ ಮಾಡ್ತು ಮಾರ. ನನಗೆ ನೋಡಿ ಇಲ್ಲಿ ಎಲ್ಲರೂ ವಿಚಿತ್ರ ಮರ, ಇವನಿಗೆ ಗುರ್ತಾನ, ನನ್ನ ಗುರ್ತಿಲ್ಲ, ನನ್ನ ಒಳಗಿದ್ದಾರೆ ನನಗೆ ಗೊತ್ತಿಲ್ಲ ಅವ್ನಿಗೆ ಯಾರಿದ್ದ ಅಲ್ಲಲ್ಲಿ ಒಳಗಿದ್ದಾರಲ್ಲ ಅವ್ರು ಯಾರಂತ ಗೊತ್ತು. ಅವಾಗ ಎಲ್ಲರಿಗೂ ಹೇಳಿದ್ರು, ಅರೇ ಆ ನಾಯಿ ಅವನಿಗೆ ಗುರ್ತೊಟ್ಟು ಬರ. ನೋಡಿ, ಈ ಸೃಷ್ಟಿ ದೇವರದು. ಅವರ ನಮ್ಮೊಟ್ಟಿಗೆ ನಮಗೆ ವಿರೋಧ ಮಾಡಿ ಯಾರಿಗೂ ಸಾಧ್ಯ ಇಲ್ಲ. ಅವ್ರು ಬಿಟ್ಟರೆ ಮಾತ್ರ ಸಾಧ್ಯ ಇದೆ. ಅವ್ರು ಎಷ್ಟು ಬಿಡ್ತಾರೆ ನಮ್ಮ ಬುದ್ಧಿಗೆ. ಈಗ ನಾನು ಮೊನ್ನೆ ನೋಡಿ ಗಾಡಿ ಬಿದ್ದು ಪಲ್ಟಿ ಆದ ನೋಡಿ, ತಾಗಿದಲ್ಲ ಇಲ್ಲಿ ನೋಡಿ, ಇದೆಲ್ಲ ತಾಗಿದೆ. ಗಾಡಿ ಸ್ಕಿಡ್, ನಾಯಿ ಬಂದು ಟೈರ್ ನಡಿಗೆ ಬಿತ್ತು, ಟಬಕ್ಕ ಬಿತ್ತು. ಏನು ಮಾಡಲಿ, ಇವರು ನಾನು ಇಬ್ಬರು ಠಾಪ್ ನೆಲದಲ್ಲಿ ಬಿದ್ದ ಪೆಟ್ಟಲ್ಲಿ ಕೈ ಕಾಲು ತುಂಡಾಗಬೇಕಿತ್ತು, ಆಗಲಿಲ್ಲ. ಬಿದ್ದು ನಾಯಿ ಬಜಾವಳಿಗೆ ಬ್ರೇಕ್ ಹೊಡೆದ್ರೆ ನಾವು, ಬ್ರೇಕ್ ಹಿಡಿದ್ರೆ ಗಾಡಿ ಪಲ್ಟಿಗೆ ಇಬ್ಬರು ಕೆಳಗಿತ್ತು. ದೇವ್ರು ಧನ್ಯವಾದ ಕೊಟ್ಟು ಏನು ಉಂಟು ನಮಗೆ. ನೋಡಿ, ದೇವರು ಹೇಳಿದ್ದಾರೆ, ಗಾಯ ಆಗುವ ಪೆಟ್ಟು ಕೆಟ್ಟದನ್ನು ತೊಡಗಿಸ್ತದೆ. ನಾವು ಒಳ್ಳೆದಂತ ಎಣಿಸ್ತೇವೆ, ದೇವರಿಗೆ ಗೊತ್ತಿದೆ. ನಮ್ಮ ಅಹಂಕಾರ ಗಮ್ಮಂಡೆ ಬರುವಾಗ ಪಟ್ಟು ಗಾಯ ಆಗಿ ನೋಡಿದನ ಜಾಗ್ರತೆ ಮಾಡೋದು, ನಿನ್ನ ಎಣಿಸ್ಬಾರ್ದು ನೀನು ಏನಿದ್ದೀಯ ಅಂತೆಲ್ಲ. ಅದರಲ್ಲ, ಗಾಯ ಆಗುವ ಪೆಟ್ಟು ಕೆಟ್ಟದನ್ನು ತೊಡಗಿಸ್ತದೆ. ನೋಡಿ, ಈಗ ಗುಣ ಆಗಿದೆ ಗಾಯ. ನೋಡಿ, ಈಗ ಇವರ ಪಾಪ ಬೇರೆಂದು ಒಂದು ಇದೇ ಹೋಗಿದೆ. ದೇವರು ನಮ್ಮ ಮಕ್ಕಳನ್ನು ನಡೆಸ್ತಾರೆ. ಅವರಲ್ಲಿ ನಾನು ಸೇರಿಸಿಕೊಳ್ಳೋ ಪ್ರತಿಯೊಂದು ಮಗುವನ್ನು ಹೊಡಿತೇನೆ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ನಮ್ಮ ಶಿಕ್ಷಕ, ನಮ್ಮ ದೇವರು. ಯಾರನ್ನು ಪ್ರೀತಿಸ್ತೇನೆ ಅವರನ್ನೇ ಗದರಿಸ್ತೇನೆ, ಅವರನ್ನೇ ಶಿಕ್ಷಿಸ್ತೇನೆ ಅನ್ಸುತ್ತೆ. ಅಲ್ಲಲ್ಲಿಯ ದೇವರಿಂದ ಶಿಕ್ಷೆ ಹೊಂದದ ಮಕ್ಕಳಲ್ಲಿ ನೀವು ದೇವರಿಂದ ಶಿಕ್ಷೆ ಹೊಂದಿದ್ರೆ ಆಧಾರಕ್ಕೆ ಹುಟ್ಟಿದವರೆಗೆ ಆಗ್ತೀರಾ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಅದು ಗಾಯಸ
ದೇವರು ನಮ್ಮ ಒಳ್ಳೇದಕ್ಕಾಗಿ ಮಾಡ್ತಾರೆ. ಪ್ರೈಸ್ ಅಲ್ಲ ಅಲ್ಲಲ್ಲಿ ಅಂತ ದೇವರು. ಅದ್ರ ಮೇಲೆ ವಿಷ ಪದಾರ್ಥ ಕುಡಿದರು ಯಾವ ಕೇಳು ಅಲ್ಲ. ಅಂದ್ರೆ ನಾವು ಆ ವಿಷ ಕೊಡಿ ಮರೆ, ನನಗೆ ಯೇಸು ಹೇಳಿದ್ದಾರೆ ವಿಷ ಕೊಡಿ, ನನಗೆ ಹಾಗೆ ಪರೀಕ್ಷೆ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಯಾರು ವಿಷ ಹಾಕಿ ಕೊಟ್ಟರು ನಮ್ಮ ಸರದಲ್ಲಿ ಕೆಲಸ ಮಾಡೋದಿಲ್ಲ. ಪ್ರೈಸ್ ಅಲ್ಲ. ಮರಣದ ಭಯ ನಮಗೆ ದೇವರು ತೆಗೆದಾಕಿದ್ದಾರೆ. ಪ್ರೈಸ್ ಅಲ್ಲ. ಅದ್ರ ಮೇಲೆ ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಸರಿಯಾ? ಹೌದು. ಯಾರು ರೋಗಿ ಮೇಲೆ ಕೈ ಇಟ್ಟರೆ? ಪಾಸ್ಟರ್ ರೋಗಿ ಮೇಲೆ ಕೈ ಇಟ್ಟರೆ ಬರ್ತಾರೆ ವಿಶ್ವಾಸ ನಂಬಿದವ. ನಾನು ಮಾಡೋದಿಲ್ಲ ಅಂದ್ರೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಅಲ್ಲಲ್ಲಿ ಪಾಸ್ಟರ್ ಇದ್ದರೆ ಕೈ ಇಟ್ಟರೆ ಮಾತು ಇಲ್ಲ. ಒಂದು ಕೆಲವು ಹಾಗೆ ಇದ್ದರೆ ಅದು ಆಗ್ತಾರೆ, ಕೆಲವು ಹೇಳ್ತಾರೆ ಅವರು ಆಗೋದಿಲ್ಲ, ದೊಡ್ಡ ವಿಷಯ ಉಂಟು ವಿಶ್ವಾಸ ಹೇಳ್ಬೋದು ನೀವು. ಫಸ್ಟಿಗೆ ಸುರಿಗೆ ನಮಗೆ ಆಶೀರ್ವಾದ ಬರೋದಿಲ್ಲ, ಪಾಸ್ಟರಿಗೆ ಹೇಳಿ ಕೈ ತೊಂದರೆ ಇಲ್ಲ. ಆದರೆ ನಮ್ಮ ಜೀವನವೇ ಅದಲ್ಲ. ಅಲ್ಲಲ್ಲಿಯ ನಾನು ನಂಬಿದರೆ ನನ್ನ ಕೈಲಿದ್ದು ದೇವರು ಮಾಡುವ ಕೆಲಸ. ಇವರೆಂತ ಮಾಡಿದ್ರು? ವಾಕ್ಯ ಕೊಟ್ಟರು, ಯೇಸು ಅವರೊಟ್ಟಿಗೆ ಕೆಲಸ ಮಾಡ್ತಿದ್ರು, ಗುಣ ಮಾಡಿ ತೋರಿಸಿದ್ರು ಆ ವಾಕ್ಯ ನಂದ ಅಂತ. ಈಗ ನೀವು ಕೈ ಇಟ್ಟರೆ ಗುಣ ಮಾಡೋರು ಯೇಸುವೆ, ನಾವಲ್ಲ. ರೈಸ್ ಅಲ್ಲ ಅಲ್ಲಲ್ಲಿ ದೀಕ್ಷಾಸ್ಥಾನ ದೀಕ್ಷಾಸ್ಥಾನ ಸಹ ಯೇಸು ಇರುವಾಗ ಯೇಸು ದೀಕ್ಷಾಸ್ಥಾನ ಯಾರಿಗೂ ಕೊಡಲಿಲ್ಲ. ವಾಕ್ಯದಲ್ಲಿ ಬರ್ತಾರೆ ಶಿಷ್ಯನವರು ದೀಕ್ಷಾಸ್ಥಾನ ಕೊಡ್ತಿದ್ರು. ನಾವು ಶಿಷ್ಯನಾದ್ರೆ ದೀಕ್ಷಾಸ್ಥಾನ ಕೊಡ್ಬೋದು. ನಾವು ಶಿಷ್ಯನ ಒಪ್ಪಿಕೊಂಡ್ರೆ ದೀಕ್ಷಾಸ್ಥಾನ ಕೊಡುವ ಜನ ಯಾರು ಅದರ ಮೇಲೆ ಇಲ್ಲ. ಅದು ಆ ನೀರು ಏನು ಬದಲಿ ಮಾಡೋದಿಲ್ಲ, ವಾಕ್ಯ ಬದಲಿ ಮಾಡೋದು. ಬದಲಿ ಮಾಡೋದು ವಾಕ್ಯ ಕೆಲಸ ಮಾಡೋದು. ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಸೆಕೆಂಡ್ ರಾಜ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಆ ರಾಜ ಮಿಲಿಟರಿ ಓದಿರ ನೀವು? ಮಿಲಿಟರಿ ರಾಜ ಅಂತ ಬಗ್ಗೆ ನೋಡಿ, ಓದುವ. ಸೆಕೆಂಡ್ ರಾಜ 5ನೇ ಅಧ್ಯಾಯದಲ್ಲಿ ನಾಮನ್ ಕೋಡಿ ಓದಿರಾ? ಓದಿರಲ್ಲ? ಓದಿರ ಬೇಡ, ಓದಿ ನೋಡಿ. ನಾಮನ್ ಕೋಡಿ ನೋಡಿ, ಅವನಿಗೆ ಗರ್ವ ಬರ್ತದೆ. ಅವೆನಿಸಿದ ಈಗ ಪ್ರವಾದಿ ಬಂದು ಹೀಗೆ ಮಾಡ್ತಾನೆ, ಕುಷ್ಠ ಹೋಗ್ತದೆ ಅಂತ, ನಾನು ಬಂಗಾರ ಎಲ್ಲ ತೆಕೊಂಡು ನನಗೆ ಭಾಳ ಪೊಸಿಷನ್ ಕೊಡ್ತೇನೆ ಅಂತ. ಇವಸ ಬರಲಿಲ್ಲ, ಕೆಲಸದವನಿಗೆ ಕಳಿಸಿದ್ದಾನೆ. ನನಗೆ ಎಷ್ಟು ಗರ್ವ ಬರ್ತದೆ. ಇಷ್ಟು ದೊಡ್ಡ ಜನ ಇಷ್ಟೆಲ್ಲ ಯುದ್ಧ ಗೆದ್ದು ಬಂದು ನನ್ನ ಪರಿಚಯ ಇಲ್ಲ ಅವನಿಗೆ. ಎಲ್ಲಲ್ಲಿ ಅವನಿಗೆ ಬರಲಿ, ಕೆಲಸದವನ್ನ ಕಳಿಸಿ ಅಂತ ಗರ್ವ ಬರ್ತೇನೆ. ಗಾಡಿ ತಿರುಗಿಸಿ ಹೋಗ್ತೇನೆ. ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಊರಲ್ಲಿ ನೀರಿಲ್ವಾ? ಎಷ್ಟು ನೀರಿದೆ, ಇಲ್ಲಿ ಬರಬೇಕಾ ನೀರು ಸಹ ಗುಣ ಆಗೋದು. ಅಲ್ಲಲ್ಲಿಯ ಅವ ಸೇವಕ ಹೇಳ್ತಾನೆ, ಸ್ವಾಮಿ ದೊಡ್ಡ ಕೆಲಸ ನೀವು ಮಾಡ್ತಿದ್ರಲ್ಲ, ಸಣ್ಣ ಕೆಲಸ ಹೇಳ್ತಾನೆ ಮಾಡಿ ಅಲ್ಲ. ಅಲ್ಲಲ್ಲಿ ಅವಾಗ ನೀರಲ್ಲಿ ಮುಳುಗ್ತಾನೆ. 1, 2, 3, 4, 5, 6ನೇ ಸಲ ಹೇಳುವಾಗ ಸಣ್ಣ ಮಗುವಿನಾಗಿ ಚರ್ಮ. ಅಲ್ಲಲ್ಲಿಯ ಅದು ಹೇಗೆ ನೀರು ಬದಲಿ ಮಾಡಿದ? ವಾಕ್ಯ ಬದಲಿ ಮಾಡಿದ. ನಾವು ಎಂತಾಗಿದೆ ನಮ್ಮ ಜೀವನ? ಮನುಷ್ಯನಿಗೆ ಮಾನ ಕೊಟ್ಟು ಇಷ್ಟೊಳಗೆ ಬೆಳೆಸಿದ್ದೇವೆ. ನಾವು ಎನಿಸ್ತೇವೆ ಮನುಷ್ಯ ಏನಾದರೂ ಇದ್ದಾನಂತ ಎನಿಸಿದ್ ನಾವು. ಆ ಮನುಷ್ಯ ಬಂದರೆ ದೂರ ಅಮೆರಿಕದ ಬಂದರೆ ಅರೆ ಮರೆ ಅವೆಲ್ಲ ಈ ದಾರಿ ತಪ್ಪಿ ನಡೆಯುವ ಕೆಲಸಕ್ಕೆ ಬರೋದವ ದೇವರು ಹೇಳ್ತಾರೆ. ಅಲ್ಲಲ್ಲಿಯ ನಾವೆನಿಸ್ತೇವೆ ಅವತ್ತು ದೊಡ್ಡ ಜನ ಬಂದರೆ, ಆಫ್ರಿಕಾ ಬಂದರೆ ಅವಳ ಕೋಟೆಲ್ಲ ಹಾಕಿ ಬಿಳಿ ಕೋಟೆ ಹಾಕಿ ಬಂದು ಮೈಕದ ಬೊಬ್ಬೆ ಹಾಕಿದ್ರೆ ಅಯ್ಯೋ, ಅರೆ ದೇವರು ಮಾಡೋದು ಕೆಲಸ. ಅಲ್ಲಲ್ಲಿಯ ಮನುಷ್ಯನಲ್ಲಿ ಏನಿಲ್ಲ, ಮನುಷ್ಯ ಎಲ್ಲ ಪಾಪದಲ್ಲಿ ದಾರಿ ತಪ್ಪಿ ನಡೆಯುವ, ದೇವರ ಹೆದರಿಕೆ ಎಲ್ಲ ಒಬ್ಬನಿಗೆ. ಅಲ್ಲಲ್ಲಿಯ ಅಂತ ಜನಗಳನ್ನು ದೇವರು ಹದ್ದುಕೊಂಡಿದ್ದಾರೆ. ಪ್ರೈಸ್ ಅಲ್ಲ. ನಾವು ಶಿಷ್ಯ ಅಂತ ಅಂದರೆ ನಾನು ದಿಶೆನ ಕೊಡ್ಬೋದು. ದಿಶೆನ ಕೊಡಿ, ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ನಾನು ದಿಶೆನ ಕೊಡ್ತೀನಿ, ಆಯಿತು. ವಾಕ್ಯ ಕೆಲಸ ಮಾಡ್ತದೆ. ನೀರು ಕೆಲಸ ಮಾಡೋದಿಲ್ಲ, ಬದಲಿ ಮಾಡೋದಿಲ್ಲ, ನಾನು ಮಾಡೋದಲ್ಲ. ಆ ವಾಕ್ಯ ಕೊಟ್ಟಿದ್ದೆಲ್ಲ ದೇವರು ಕೆಲಸ ಮಾಡ್ತಾರೆ ಜೀವನದಲ್ಲಿ. ಪ್ರೈಸ್ ಅಲ್ಲ. ನಾನು ಶಿಷ್ಯ ಅಂತ ಹೇಳಿದ್ರೆ ಧೈರ್ಯವಾಗಿ ದಿಶೆನ ಕೊಡಿ. ಯೇಸು ಇರುವಾಗ ಸಹ ಯೇಸು ದಿಶೆನ ಕೊಡ್ತಿಲ್ಲ. ದಿಶೆನ ಕೊಟ್ಟವರು ಯಾರು? ಯೇಸು ಇರುವಾಗ ಶಿಷ್ಯನವರು. ಶಿಷ್ಯನು ಯಾರು? ಪೀಟರ್ ಇದ್ರು. ಪೀಟರ್ ಯೇಸುಗೆ ಗುರುತಿಲ್ಲ ಅಂತ ಹೇಳಿದ್ರು. ಮತ್ತೆ ಯೇಸು ಇರುವಾಗ ದಿಶೆನ ಕೊಡ್ತಿದ್ದವರು. ವಾಕ್ಯದಲ್ಲಿ ಬರ್ತದೆ ಶಿಷ್ಯನು ಇವರಲ್ಲ, ಎಲ್ಲಿ ಯೋಹನ್ನದಲ್ಲೆಲ್ಲ ದಿಶೆನ ಕೊಡ್ತಿದ್ರಲ್ಲ, ಶಿಷ್ಯನೇ ಕೊಟ್ಟಿದ್ರು, ಅದು ಯೇಸು ಕೊಡಲಿಲ್ಲ ಅಂತ. ಘಟನೆ ಅಲ್ಲ, ಯೋಹನ್ನ ಗೋಸ್ಪಲಲ್ಲಿ ಅಂತ ಯೋಹನ್ನ ಗೋಸ್ಪಲ್ 4 ಯೋಹನ್ನ ಗೋಸ್ಪಲಲ್ಲಿ 4ರಲ್ಲಿ ನೋಡಿ. 4:1 ಓದಿ ಅಂತೆ. 1, 2, 3, 4. 4ರಲ್ಲಿ 1, 2, 3, 4. ಯೇಸು ಯೋಹಾನಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾರೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆ ಯೇಸು ಮಾಡೋದು, ಯೇಸು ಮಾಡಿಸಿದಲ್ಲ, ಕೆಳಗೆ ನೋಡಿ. ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯುದಾಯವನ್ನು ಬಿಟ್ಟು ಗಲಿಲಿಯಕ್ಕೆ ತಿರುಗಿ ಹೋದನು. ಅವರು ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಶಿಷ್ಯರು ಮಾಡಿಸುತ್ತಿದ್ರು. ಶಿಷ್ಯರಂದ್ರೆ ಯಾರು ಗೊತ್ತಾ? ಪೀಟರ್. ಅದರ ಮೇಲೆ ಯೇಸು ಕುರ್ಸಿಗೆ ಯೇಸುನ ಪರಿಚಯ ಇಲ್ಲ ನನಗೆ ಅಂತ ಹೇಳಿದ್ರು. ಅವರೇ ಪೀಟರ್ ಶಿಷ್ಯನ ಕೊಡ್ತಿದ್ದರು. ಯೇಸು ಪರಿಚಯ ಇದ್ರೆ ಸಾಬ ಬರಲಿ ನನಗೆ ಅಂತ ಹೇಳಿದ್ರು ಅಲ್ಲ. ಜೂಡಸ್ ಇದ್ದ ಶಿಷ್ಯ, ಅವ ಯೇಸು ಹಿಡಿದು ಕೊಟ್ಟ. ದಿಶೆನ ಕೊಟ್ಟಿದ್ರು. ಅವಸ ದಿಶೆನ ಕೊಟ್ಟಿದ್ರು. ದಿಶೆನ ಕೊಟ್ಟು ಜನದ ಮೇಲೆ ಇದೆ ಅದು ಇಲ್ಲ. ಶಿಷ್ಯ ಅಂದ್ರೆ ದಿಶೆನ ಕೊಡುವುದು. ಅಲ್ಲಲ್ಲಿಯ ನಾನು ಶಿಷ್ಯ ಅಂತ ಒಪ್ಪಿಕೊಂಡಿದ್ದಾನ, ಖಂಡಿತ ದಿಶೆನ ಕೊಡುವುದು. ಪ್ರೈಸ್ ಅಲ್ಲ. ಕೆಲಸ ಮಾಡೋದು ವಾಕ್ಯ. ನೀರಲ್ಲ, ಕೊಟ್ಟ ಮನುಷ್ಯ ಅಲ್ಲ, ವಾಕ್ಯ ಕೆಲಸ ಮಾಡುದು. ಈ ನಾಮನ್ ಎಂತ ಮಾಡಿದ?
ಹೋದ, ದೇವರ ವಾಕ್ಯ ಕೆಲಸ ಮಾಡ್ತಾನೆ. 7 ಸಲ ಮುಳುಗಂತ ಯಾರು ಹೇಳಿದ್ದು? ದೇವರ ವಾಕ್ಯ ಹೇಳಿದ್ದು ಅವನಿಗೆ. ವಾಕ್ಯ ಜೀವನದಲ್ಲಿ ಕೆಲಸ ಮಾಡಿ ಶುದ್ಧ ಚರ್ಮ ಸಟ ಮಗುವಿನಾಗೆ ಆದವ. ಪ್ರೈಸರ ನಾವು ನೀರಿನಲ್ಲಿ ಮುಳುಗಿದ ಕೂಡಲಿಂದ ಆ ವಾಕ್ಯ ಕೆಲಸ ಮಾಡ್ತಿದ್ದ. ಹೋಗಿ ದಿಶಾನ ತಗೊಂಡು ಹೇಳಿ ಹೇಳಿದ್ದು ವಾಕ್ಯ ಹೇಳಿದ್ದು. ಅಲ್ಲಲ್ಲಿಯ ವಾಕ್ಯ ಕೆಲಸ ಮಾಡ್ತದೆ. ವಿಷ ಪದಾರ್ಥ ಕೊಟ್ಟರೆ ಏನಾಗುದಿಲ್ಲ, ಕೈ ಗುಣ ಆಗಲಿಕ್ಕೆ ಶುರು ಆಗ್ತದೆ. ಅಲ್ಲಲ್ಲಿಯ ಹೊಸ ಹೊಸ ಭಾಷೆ ಮಾತಾಡಲಿಕ್ಕೆ ಶುರು ಮಾಡ್ತದೆ. ಏನು? ವಾಕ್ಯ ಜೀವಂತ ಆಗಿದೆ. ವಾಕ್ಯವನ್ನು ನಂಬಿ ನೀವು ಹೋಗಿ, ನಾನು ಎಷ್ಟು ಸಲ ನೀರಲ್ಲಿ ಮುಳುಗಿದ್ದೆ ನನಗೆ ಏನಾಗಲಿಲ್ಲ, ಈಗ ಹೋದ್ರೆ ಮುಳುಗಿದ್ರೆ ಆಗ್ತದ? ಅಲ್ಲಲ್ಲಿಯ ಈಗ ನೀವು ವಾಕ್ಯ ನಿಮ್ಮನ್ನು ಕಳಿಸಿದ್ದೀರಿ. ವಾಕ್ಯ ಅಂದ್ರೆ ಯಾರು? ಯೇಸು. ಯೇಸು ನಿಮ್ಮನ್ನು ಕಳಿಸಿದ್ದೀರಿ ಹೋಗಿ ಅಂತ. ಯೇಸುವನ್ನು ನಂಬಿ ನೀವು ಹೋಗಿ ನೀರಲ್ಲಿ ಮುಳುಗ್ತೀರಾ. ಪ್ರೈಸ್ ಅಲ್ಲ. ವಾಕ್ಯ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತದೆ. ರೋಗದ ನಮ್ಮ ಕೈ ಹಿಡಿ ಒಬ್ಬೊಬ್ಬರು. ಇದು ಈಗೆಂತಾಗಿದೆ ಗೊತ್ತಿಲ್ಲ, ಈ ಜ್ಞಾನ ಇಲ್ಲ ಮನುಷ್ಯನ. ಜನಗಳಿಗೆ ಮಾನ ಕೊಟ್ಟು ಅವರು ಬಂದ್ರೆ ಆಗ್ತದೆ, ಇವರು ಬಂದ್ರೆ ಆಗ್ತದೆ. ಅವರು ಅಮೆರಿಕದಿಂದ, ಲಂಡನ್ನಿಂದ ಬಂದ್ರೆ, ಬೊಂಬೈ, ಯಾರು ಬಂದು ಏನು ಪ್ರಯೋಜನ? ವಾಸ ನಿಮ್ಮೊಳಗೆ, ಯೇಸು ನಿಮ್ಮೊಳಗಿದ್ದಾರೆ. ನಿಮ್ಮನ್ನು ಯೂಸ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಅವರು. ಪ್ರತಿಯೊಬ್ಬರಲ್ಲಿ ವಾಸ ಮಾಡ್ತೇನೆ, ಪ್ರತಿಯೊಬ್ಬರಲ್ಲಿ ವಾಸ ಮಾಡಿ ತಿರುಗಾಡ್ತೇನೆ. ಎಲ್ಲರಲ್ಲಿ ಕಾರ್ಯನಿರ್ವಹಿಸುವನಾಗಿದ್ದಾನೆ, ಎಲ್ಲರಲ್ಲಿ ವಾಸಿಸುವನಾಗಿದ್ದಾನೆ. ಪ್ರೈಸ್ ಲಾರ್ಡ್. ವಾಕ್ಯ ಕೆಲಸ, ಮನುಷ್ಯ ಕೆಲಸ ಮಾಡೋದಲ್ಲ. ವಾಕ್ಯ ಕೊಟ್ಟರು ಅವರು ಶಿಷ್ಯನವರು. ಎಂತಾಯ್ತು? ನಾವು ಈಗ ಮಾರ್ಕ್ 16 ರಾಜ್ಯದಲ್ಲಿ ಇದ್ದೇವಲ್ಲ, ಅಲ್ಲಿ ಹೋಗುವ. ಮಾರ್ಕ್ 16 18 ಓದಿರಂತ, 19 ಸ್ವಾಮಿ 19-20 ಓದಿರಂತೆ. ಯೇಸು ಸ್ವಾಮಿ ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢರಾಗಿದ್ದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳನ್ನು ಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ವಾಕ್ಯವನ್ನು ಬಲಪಡಿಸುವರು ಯೇಸು. ನೀವು ಹೋಗಿ ನಮಗೆ ದಿವಸ ತಗೊಳ್ಳಿದ ಕೂಡಲೇ ವಾಕ್ಯ ಕೆಲಸ ಮಾಡಿ ಶುರು ಮಾಡ್ತಾರೆ. ಯೇಸು ಪ್ರೂವ್ ಮಾಡ್ತಾರೆ, ನೀನು ನನ್ನ ವಾಕ್ಯ ನಂಬಿದೆ ನೋಡು ಕೆಲಸ ಮಾಡ್ತಿದ್ದೇವೆ. ಅಲ್ಲಲ್ಲಿಯ ಮನುಷ್ಯನಿಗೆ ಇಂಪಾರ್ಟೆಂಟ್ ಕೊಟ್ಬಿಟ್ರಿ, ದೇವರಿಗೆ ಇಂಪಾರ್ಟೆಂಟ್ ಕೊಟ್ರಿ. ಪ್ರೈಸ್ ಅಲ್ಲ. ಹಿರಿಯವರಿಗೆ ಮಾನ ಕೊಡ್ತೇವೆ ನಾವು. ಹಿರಿಯವರು ಇದ್ದಾರೆ, ಪಾಸ್ಟರ್. ನಮ್ಮ ಅಂದ್ರೆ ನಮ್ಮ ಪಾಸ್ಟರ್ ಅಂದ್ರೆ ಯಾರು ಗೊತ್ತುಂಟ? ಮೇಲ್ವಿಚಾರಕ ಅಂತಾರೆ ಅವ್ರಿಗೆ. ಏನಂದ್ರೆ ನೀವೆಲ್ಲ ತಪ್ಪಿ ನಡೀತೀರಾ, ತಲೆ ಬುದ್ಧಿ ನಡೀತಾರೆ, ಅವ್ರಿಗೆ ಗೊತ್ತಾಗ್ತದೆ. ಅವರೆಲ್ಲ ಇಲ್ಲಲ್ಲ, ಹಾಗೆಲ್ಲ ನೋಡಿ ವಾಕ್ಯ ಹೀಗೆ ಗೈಡ್ ಮಾಡ್ತಾರೆ ಅಷ್ಟೇ. ಗೊತ್ತಾಯ್ತಲ್ಲ? ಗೈಡ್ ಮಾಡ್ಲಿಕ್ಕೆ ಒಂದು ಜಮದಾರ್ ತಗೊಳ್ತಾರೆ, ಗೈಡ್ ಮಾಡ್ತಾರೆ ನನಗೆ. ಹಾಗೆಲ್ಲ ಹೀಗೆ ಈಗ ನಾವು ಮಂಡ್ಯ ಬುದ್ಧಿಯಲ್ಲಿ ಹೋಗಿ ಇಲ್ಲ ಅದು ಸರಿಯಲ್ಲ, ಅವ್ರು ಒಂದು ಗೈಡ್ ಮಾಡುವವರು. ಗೊತ್ತಾಯ್ತಲ್ಲ? ನಿಮಗೆ ನಿಮ್ಮೊಳಗೆ ಯೇಸು ವಾಸ ಮಾಡ್ತಾರೆ, ನಮ್ಮಲ್ಲಿ ವಾಸ ಮಾಡ್ತಿದ್ದು. ನಾವು ಅವರ ಚರ್ಚ್ ಇದು ಈಗ ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡೋದಿಲ್ಲ ಅವರು. ಈ ಕೈಯಿಂದ ಗುಡಿ, ಈ ಮಣ್ಣಿನ ಗುಡಿ, ಇದು ಮಣ್ಣಲ್ಲ, ಮಣ್ಣಿ ಸೇರಿದ್ರೆ ಮಣ್ಣಾಗ್ತದಲ್ಲ. ಈ ಗುಡಿಯಲ್ಲಿ ಯೇಸು ವಾಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಪ್ರೈಸ್ ಲಾರ್ಡ್. ಎಣಿಸ್ಕೊಳ್ಳಿ, ನಮ್ಮೊಳಗೆ ಇದ್ದಾರೆ. ನೀವು ಆಕ್ಟಿವ್ ಆಗಿ ನಂಬಿದ್ರೆ ನನ್ನ ಮಹಿಮೆಯನ್ನು ಕಾಣುವಿ. ನಂಬಿದ್ರೆ ಆ ಮಹಿಮೆಯನ್ನು ನಾವು ಎಷ್ಟು ನೀವೆನಿಸಿ, ಅರೆ ಬಾ ಹೀಗೆ ನಾನು ಎಣಿಸಿ ಹೇಳಿದಲ್ಲ ಫಸ್ಟ್ಗೆ, ಹೆದ್ರಿ ಆ ಮಗಿನ ಮೇಲೆ ಕೈ ಇಷ್ಟು ನನಗೆ ಆ ಮಗು ಕೂಡ ನಾನೇ ಆ ಮಗಿನ ಜಾಸ್ತಿ ನಾನು ಹೆದ್ರಿ ಹೋದೆ. ಅರೆ ಬಾಪ್ರಿ ಅಂತ. ಅಲ್ಲಲ್ಲಿ ದೇವರು ಮಾಡುವಂಥ ಕೆಲಸಗಳು ಮಕ್ಕಳಾಗಿ ಆಗದೆ ಹೋದರೆ ಮಕ್ಕಳಾಗಿ. ಪ್ರೈಸ್ ಅಲ್ಲ. ದೊಡ್ಡ ಬುದ್ಧಿವಂತಿ. ನಾನು 40 ವರ್ಷದಿಂದ ಕಲ್ತಿದ್ದೇನೆ, ಅದಕ್ಕಾಗಿ ಹೀಗೆ ಆಗ್ತಿದೆ. ಹಾಗೆ ಯೇಸು ಭಕ್ತಲಾಗಿದ್ದಾರೆ. ಅಲ್ಲಿ ಮಾಂಸ ಕೊಟ್ಟಿದ್ದಾರೆ. ಅದೇ ಕಾರಣ, ಬೇರೆ ಯಾವ ಕಾರಣ ಇಲ್ಲ. ನಾನು 50 ವರ್ಷದಿಂದ ಯೇಸುನಲ್ಲಿ ಇದ್ದೇನೆ, ಏನಾಯ್ತು? ಅಲ್ಲಲ್ಲಿ 50 ವರ್ಷದ ಯೇಸುನಲ್ಲಿ ಸ್ಪೆಷಲ್ ಆಯ್ತಾ ಜನ? ಅದೇ ಜನ. ಪ್ರೈಸ್ ಅಲ್ಲ. ನಮ್ಮೊಳಗೆ ಈ ಪಾಪ ಶರೀರ ಇರುವವರೆಗೆ ಶರೀರದಲ್ಲಿ ಪಾಪ ಇದೆ, ಶರೀರ ಇರುವವರೆಗೆ ಎಣಿಸ್ಕೊಳ್ಳಿ. ಅದೇ ಪಾಪ ಅಧಿಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಪವಿತ್ರಾತ್ಮ ನಮ್ಮೊಳಗಿದ್ದಾರೆ. ಅವ್ರು ಎಂತ ಮಾಡಿದ್ರೆ ಕಾದಾಡ್ತಾರೆ ಎಲ್ಲರಿರೋದು. ಪ್ರೈಸ್ ಅಲ್ಲ. ಜಯವನ್ನು ಕೊಡ್ತಾರೆ ನಮಗೆ. ಕಂಪ್ಲೀಟ್ ಪಾಪ ಇಲ್ಲಿ ಆಗ್ತದೆ. ಆ ಹೊಸ ಸರ ಸಿಕ್ಕಿದ ಕೂಡಲೇ ಪರಿಪೂರ್ಣ ಬೀಡ್ ಆಗ್ತದೆ. ನೀವು ಹೊಸ ಸರ ಸಿಕ್ಕಿದ ಕೂಡಲೇ ಬೀಡ್ ಆಗ್ತದೆ. ಅಷ್ಟೊಳಗೆ ಪಾಪ ಇದೆ. ನಮ್ಮ ಪಾಪ ಇಲ್ಲ ಅಂದ್ರೆ ಸುಳ್ಳುಗಾರ ಅಂತ ಹೇಳ್ತಾರೆ. ಪ್ರೈಸ್ ಅಲ್ಲ. ಆದ್ರೆ ಪವಿತ್ರಾತ್ಮ ನಮ್ಮೊಳಗೆ ಇದ್ದಾರೆ. ದೇವರಾತ್ಮ ಒಂದಕ್ಕೊಂದು ಹೋರಾಡ್ತಾ ಇರುತ್ತೆ ಮಾಡೋದಾಗಿ. ಪ್ರೈಸ್ ಅಲ್ಲ. ನಾವು ವಿಜಯವನ್ನು ಕೊಡ್ತಾರೆ. ಆ ವಿಜಯದಲ್ಲಿ ನಮ್ಮನ್ನು ಮೆರೆಸ್ತಾರೆ. ಪ್ರೈಸ್ ಅಲ್ಲ. ಅದಕ್ಕೆ ವೇಸಿಗೆ ವಿಧವಾಗಿ ನಮ್ಮ ಜೀವನ ಮಾಡೋದು ಅಗತ್ಯ ಇದೆ. ಪ್ರೈಸ್ ಅಲ್ಲ. ಇನ್ನು ನಾವು ಇಲ್ಲಿಗೆ ಬರುವ. ಇಲ್ಲಿಗೆ ರೋಮ್ 6ನೇ ಅಧ್ಯಾಯ. ಇಷ್ಟ ಆಯ್ತು ಗಂಟೆ 12. ರೋಮ್ 6ನೇ ಅಧ್ಯಾಯಕ್ಕೆ ಬರುವ. ನಿಮಗೆ ನಾನು ಸ್ವಲ್ಪ ಫಾಸ್ಟ್ ಮಾತಾಡು, ನಿಮಗೆಲ್ಲ ಬೇಜಾರಿಲ್ಲ ಅಲ್ಲ? ಇಲ್ಲ, ಒಳ್ಳೇದು. ಅರ್ಥ ಆಗ್ತದಲ್ಲ? ಆಗ್ತದೆ. ನನಗೆ ಮಾತಾಡೋದು ಉಂಟಲ್ಲ, ಸ್ಪೀಡ್ ಇದೆ ಸ್ವಲ್ಪ, ಯಾರಿಗೆ ತೊಂದರೆ ಆಗುದಿಲ್ಲ. ಅರ್ಥ ಆಗ್ತಲ್ಲ? ತುಂಬ ಜನ ಮರೆ ಪಟ 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 ಪಟ. ನನಗೆ ಅದು ಇಷ್ಟೋರೆ ಕಂಟ್ರೋಲ್ ದೇವರಿಗೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡ್ತೇನೆ ನಾನು ಯಾವಾಗ, ಸ್ವಾಮಿ ನನಗೆ ಮಾತಿಗೆ ಪಟ ಪಟ ಪಟ. ಸ್ವಲ್ಪ ತೊಂದರೆ. ಮತ್ತೆ 6ರಲ್ಲಿ 1ರಿಂದ ಹೋಗಿ. ಮತ್ತೆ ಸಾರಿ, ರೋಮ್ 6ರಲ್ಲಿ ರೋಮನ್ 6 ಚಾಪ್ಟರ್ 1 ವಾಕ್ಯ ಓದಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ?
ಅಲ್ಲೆಲ್ಲಿಯ ನಾವು ಪಾಪದ ಪಾಲಿಗೆ ಸಾಯುದು. ಈಗ ನಾವು ದೀಕ್ಷಾಸ್ಥಾನ ತಗೊಂಡು ಎಂಥ ದಿವಸ ನಾವು ಅಗತ್ಯ ಏನು ಗೊತ್ತಿಲ್ಲ, ನಾವು ಹೇಳ್ತಾ ಏಸು ಸಾಯುವಾಗ ಅದು ನನ್ನ ಮಾಡವನ್ನು ತಗೊಂಡಿದ್ದಾರೆ, ನಾನು ಹೋಗ್ತೇನೆ, ನಾನು ಅವರೊಳಗಿದ್ದೇನೆ. ಪಾಪಕ್ಕೆ ನಾವು ಬಂದಿದ್ದೆ ಹೇಗೆ ಆದಮ್ನೊಳಗಿದ್ದೇವೆ, ಅದಕ್ಕೆ ಪಾಪದಲ್ಲಿ ಬಂದಿದ್ದೇವೆ, ಸರಿಯಲ್ಲ? ಪಾಪದ ಬೀಡಾಗಿದೆ ಹೇಗೆ ಯೇಸುನಲ್ಲಿ ನಮ್ಮ ಮರಣದ ಅಂತ ಆಗಿದೆ, ಸರಿಯಲ್ಲ? ನಾವು ಹೇಳ್ತಾರೆ ಏಸು ಸಾಯುವಾಗ ನಾನು ಸತ್ತಿದ್ದೇನೆ. ಸತ್ತವನಿಗೆ ಓಣಿಡ್ಬೇಕಲ್ಲ, ಓಣಿಲ್ಲಾಡಿದ್ರೆ ಎಂತ ಆಗ್ತದೆ, ವಾಸನೆ ಬರ್ತದೆ, ಸರಿಯಲ್ಲ? ಈಗ ನಮ್ಮ ಕೆಲಸ ಎಲ್ಲ ವಾಸನೆ ಬರ್ತಾ ಉಂಟು, ನಾವು ಸತ್ತಿದ್ದೇವೆ, ಓಣಿಡ್ಲಿಲ್ಲ. ದೀಕ್ಷಾಸ್ಥಾನ ಅಂದ್ರೆ ಏನು? ಒಣಲ್ಪಡುದು. ಏಸು ಸಾಯುವಾಗ ನನ್ನ ಮರಣವನ್ನು ಸತ್ತಿದ್ದಾರೆ, ಅವರು ಓಣಿಡುವಾಗ ನಾನು ಸದೊಳಗಿದ್ದೆ ಅಂತ ನಾನು ಸಾಕ್ಷಿ ಕೊಡ್ಲಿ ದಿವಸ ಕೊಡುದು. ಅಲ್ಲಲ್ಲಿಯೇ ಅದರ ಮೇಲೆ ಯೇಸು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನದಲ್ಲಿ ಪಾಲುಗಾರರಾಗಲಿಕ್ಕೆ ದೀಕ್ಷಾಸ್ಥಾನ ತಗೊಂಡಿದ್ದಾರೆ. ಮರಣ ಆಗಿದೆ, ಅದು ನಾನು ಪಾಲದರಲ್ಲಿ ಅಂತ ಎಣಿಸಿ ದೀಕ್ಷಾನ ಕೊಡ್ತೀನಿ. ಪ್ರೈಸರ ಮರಣದಲ್ಲಿ ಪಾಲಾಗಿದೆ, ಅದರ ಮೇಲೆ ದೀಕ್ಷಾ ಮಾಡಿದ್ದೆಂದು ನಿಮಗೆ ತಿಳಿಯುವುದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ದಿವಸ ನಾವು ಕೊಡೋಕೆ ರೀತಿ ಕೊಡ್ತಾರೆ, ನಾವು ದಿವಸ ಹೀಗೆ ಕೊಡ್ತೇವೆ. ಕಾರಣ ಏನು? ಓಣಲ್ಪಡುದಲ್ಲ. ಹೇಳ್ತಾರೆ ನೀವು ಹಾಗೆಂತ ದಿವಸ ಕೊಡ್ತೀವಿ ಕೇಳೋರು ಹೇಳ್ತಾರೆ ಓಣಲ್ಲಿ ಅಂತ ಓಣದು ಹೇಗೆ ನಮಗೆ ಓಣಲ್ ಪಡೋದು ಹೇಗೆ, ಹೀಗೆ ಓಣಲ್ಪಡ್ತದೆ. ಹಾಗೆ ನಾವು ಮುಗಿಯ ಕೈ ಇಟ್ಕೊಂಡು ಹೀಗೆ ದೀಕ್ಷಾನ ಕೊಡ್ತೇವೆ ಹಾಗೆ. ಅದರ ಮೇಲೆ ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೊಸಬರಾಗಿ ನಡ್ಕೊಳ್ಳೋದು ಅರೆ ಬಾಪ ಇದೇಗೆ ಮರೆ ಹೊಸಬರಾಗಿ ನಡ್ಕೊಳ್ಳೋದು? ಹೌದು, ಟೆನ್ಷನ್ ಆಗ್ತಲ್ಲ ಹೊಸಬರಾಗಿ ನಡ್ಕೊಳ್ಳೋದು ಅಂತ ಏನು? ಅಲ್ಲೆಲ್ಲಿಯಾ ದೇವರ ಆತ್ಮ ನಮಗೆ ಕಳಿಸಿಕೊಡ್ತಾರೆ. ಅಲ್ಲೆಲ್ಲಿಯಾ ಪವಿತ್ರ ಆತ್ಮ ನಮ್ಮೊಳಗೆ ಬರ್ತಾರಲ್ಲ, ಅವರು ನಮಗೆ ಶಕ್ತಿ ಸಾಮರ್ಥ್ಯ ಕೊಡ್ತಾರೆ. ನೋಡಿ ಈಗೆಲ್ಲ ಈಗ ಒಬ್ಬ ನೀರಲ್ಲಿ ಮುಳುಗ್ತಾ ಇದ್ದಾನೆ, ಅವನಿಗೆ ಈಜಲಿಕ್ಕೆ ಬರುವುದಿಲ್ಲ. ಈಗ ಮಾಡ್ತಿದ್ದಾನೆ, ಅವರ ಧರ್ಮದ ಮೇಲೆ ಎತ್ಕೊಂಡಿದ್ದಾನೆ. ಅವ ಹೇಳ್ತಾನೆ ಹಾಗೆ ಮಾಡ ಮರ, ಕಾಲು ಇದು ಹೊಡಿ, ಮಂಡೆ ಹೊಡಿ, ಕಾಲು ಹಾಗೆ. ಈಗ ಅವನಿಗೆ ಬರುವುದಿಲ್ಲ, ಅವ ಹೀಗೆ ಮಾಡ್ತಿದ್ದೆ ಜೀವ ಉಳಿಸಿಕೊಳ್ಳಿಕ್ಕೆ. ಇವ ಐಡಿಯಾ ಕೊಡ್ತಾನೆ, ಕಾಲು ಮೇಲೆ ಎತ್ತು, ಮಂಡೆ ಮೇಲೆ ಎತ್ತು, ತಲೆ ಅವು ಇನ್ನೂ ಅಡಿಗೆ ಮೇಲೆ ಬರ್ತದೆ, ಸಾಯಲಿಕ್ಕಿದ್ದಾನೆ ಅವ. ಅದು ಐಡಿಯಾ ಕೊಡ್ತೇವೆ, ಧರ್ಮ ಅದು ಐಡಿಯಾ ಕೊಡೋದು ಮಾತ್ರ, ಶಕ್ತಿ ಕೊಡೋದಿಲ್ಲ. ಏಸಂತೆ ಮಾಡಿದರೆ ಸೀದಾ ಅಡಿಗೆ ಹೋಗಿ ನೆಲದ ಅಡಿಯಿಂದ ಕಾಲಿಗೆ ಬಲ ಕೊಟ್ಟು ತಗೊಂಡ್ಬಾರ್ದು. ಇದು ದೇವರು ಮಾಡೋದು ಕೆಲಸ. ಪ್ರೈಸ್ ಲಾರ್ಡ್. ಅವ್ರು ಖಾಲಿ ವಾಕ್ಯ ಕೊಡೋದಲ್ಲ, ವಾಕ್ಯ ಕೊಟ್ಟು ಅದರ ಶಕ್ತಿ ಸಹ ಕೊಡ್ತಾರೆ. ಪ್ರೈಸ್ ಲಾರ್ಡ್. ಹೊಸಬಾಗಿ ಅಂದ್ರೆ ಹೊಸಬಾಗಿ ನಡ್ಕೊಳ್ಳೋದಂತ ಏನು ಗೊತ್ತುಂಟ? ಅದೆಂತ ಕೇಳಿದ್ದಾರೆ, ನೀವು ಹೆದರಬಾರ್ದು, ಸ್ವಭಾವ ಹೊಸದು ಇದೇಕೆ ಬಂತು ಬರೆ ಅಂತ. ದೇವರು ಆ ಸ್ವಭಾವ ಕೊಟ್ಟಿದ್ದಾರೆ ಒಳಗೆ. ಅದು ವಾಕ್ಯ ನಾನು ತೋರಿಸ್ತೇನೆ. ನೂತನ ಸ್ವಭಾವ ಒಳಗಿಂದ ಬರಲಿ. ನಮ್ಮ ಪೂರ್ವ ಸ್ವಭಾವ ಕಂಪ್ಯೂಟರ್ ಆಗ್ತಾ ಹೋಗ್ತದೆ, ನೂತನ ಸ್ವಭಾವ ಬಲ ಆಗ್ತದೆ ಒಳಗಿಂದ. ಪ್ರೈಸ್ ಲಾರ್ಡ್. ಅದಕ್ಕೆ ವಾಕ್ಯ ನಾವು ಬಿಟ್ಟು ದೂರ ವಾಕ್ಯ ಓದ್ತಾ ಇರಬೇಕು. ವಾಕ್ಯ ಊಟ ಅದು. ಈಗ ಶರೀರಕ್ಕೆ ನಾವು 1 ವಾರ ಊಟ ಮಾಡಿದ್ರೆ ಅಂತ ಕಮ್ಜೂರ್ ಆಗ್ತದಲ್ಲ. ಈ ಆತ್ಮ ಜನ್ಮ ತಗೊಂಡ ಮೇಲೆ ಆತ್ಮಕ್ಕೆ ಭೋಜನ ವಾಕ್ಯ ಇದು. ವಾಕ್ಯ ನಾವು ಎಷ್ಟು ಓದ್ತೇವಲ್ಲ ಅಷ್ಟು ನಮಗೆ ಮಸ್ತ್ ಆಗ್ತದೆ, ಬಾಕ್ಸರ್ ಆಗ್ತಾ ಹೋಗ್ತೇವೆ. ಅಲ್ಲಲ್ಲಿಯಾ ಓದಿ ನಾನೊಂದು 2 ವರ್ಷ ಬಿಡಲಿಲ್ಲ. 2 ವರ್ಷ ಏನು ಊಟ ಇಲ್ಲ, ನೀರಿಲ್ಲ, ಏನು ಬಿಡ್ಲೇ ಇಲ್ಲ. ನಾನೆಂತ ಕೆಲಸ ಮಾಡುವಂತ ಫಸ್ಟ್ ಪುಸ್ತಕ ನಾನು ನೋಡಿದ್ದೆ. ಮಾತು ಕೆಲಸ ಮಾಡ್ತದೆ ಅಲ್ಲಿ. ಅಲ್ಲಲ್ಲಿಯಾ ಒಂದು ಸಾಯುವ ಮನುಷ್ಯನನ್ನು ಬದಲಿಸ್ತದೆ. ಯಾರು ಡಾಕ್ಟರ್ ಗುಣ ಮಾಡದಂತ ರೋಗವನ್ನು ಗುಣ ಮಾಡ್ತದೆ. ಅರೆ ಮರ ಇಂಥ ವಾಕ್ಯ ಬಿಟ್ಟು ನಾನು ಇನ್ಯಾವನ್ನ ಹುಡುಕೋದು? 2 ವರ್ಷ ಊಟಕ್ಕೆ ನಾನು ಎಲ್ಲ ಖಾಲಿಯಾಗಿದ್ದೆ. ನಾನು ಊಟ ಮಾಡಲಿಕ್ಕೆ ಇಲ್ಲ, ಒಂದು ದಿವಸ ಊಟ ಇಲ್ಲ ನನಗೆ. ಹಸಿವಾಯ್ತು, ದೂರಲ್ಲಿ ಹಸಿವಾಯ್ತು. ದೇವರೇ ನೀವು ಹೇಳಿದಿರಿ ಹಸಿವೆ ಹೇಳಿದೆ ಊಟ ಕೊಡ್ತೇನೆ, ಇಲ್ಲರ ಹಸಿವೆ ಕೊಡುದಿಲ್ಲ ಅಂತ ಹೇಳಿದೆ, ನಿಮಗೆ ಸೂತ್ರ ಆಗಲಿ ಅಂತ ಹೇಳಿದೆ. 1 ಗ್ಲಾಸ್ ನೀರು ಕುಡಿದೆ, ಧನ್ಯವಾದ. ಆಗ ನಾನು ಪದ್ಯ ಹೇಳಿದೆ, ನಾನು ಪದ್ಯ ಹೇಳ್ತಿದ್ದೆ. ಸಿಯೋನು ದೇಶ ಅಮರ ಹೇ ದೇಶ ರೆಹತೆ ಹೇ ಅಂಬರ್ ದೇಶ. ಇದು ಅಭಿಷೇಕದಿಂದ ಬರ್ತಿತ್ತಲ್ಲ, ಎಲ್ಲ ಮನೆಯ ಕಿಟಕಿಯೆಲ್ಲ ಜನಗೆ ತುಂಬಿ ನೋಡಿ. ನನಗೆ ಗೊತ್ತಿಲ್ಲ ಮಾರೆ, ಇದು ಅಭಿಷೇಕದಲ್ಲಿ ಬಂದಿದಲ್ಲ ಪದ್ಯ. ನನಗೆ ನಾಚಿಕೆ ಆಯ್ತು, ಬಾಬು ಇದೆಂತ ಅಂತ. ನನ್ನ ದೇಶ ಇದಲ್ಲ, ನನ್ನ ದೇಶ ಅಲ್ಲಿದೆ. ಅಲ್ಲಲ್ಲಿಯಾ ನಾನು ಇಲ್ಲಿ ಪರಲೋಕ ಇಲ್ಲಿ ಇದ್ದೇನೆ ಸ್ವಾಮಿ, ನಾನು ನನ್ನ ದೇಶ ಅಲ್ಲಿದೆ. ಹಾಗೆ ಮಳಗಿದೆ. ಮರು ದಿವಸ 6 ಗಂಟೆ, ಆಗ ಮೊಬೈಲಲ್ಲಿ ಇರಲಿಲ್ಲ. 6 ಗಂಟೆಗೆ ಫಾಸ್ಟ್ ಅದು ಫೋನ್ ಬಂದಿದ್ದೆ ಬದಿ ಮನೆಗೆ. ಬನ್ನಿ ಬಂದರು, ನೀವು ಬರ್ಬೇಕಂತ ಹೇಳಿ ಫೋನ್ ಬಂದಿದೆ ಅಂತ ನಿಮಗೆ ಅಂತ. ನಾನು ಹೋದೆ, ಕೇಳಿದೆ ಏನು ನೀವು ಈಗಲೇ ನನ್ನ ಮನೆಗೆ ಬರ್ಬೇಕಂತ. ನಾನು ಹೇಳಿದೆ ಅಂಕ ಮತ್ತೆ ಇಲ್ಲ ಈಗಲೇ ಮುಖ ತೊಳಿರಿ ಬನ್ನಿ ನನ್ನ ಮನೆಗೆ ಅಂತ. ನಾನು ಅಲ್ಲಿ ಬಾಬಾ ಏನಾಯ್ತು ಮಾರೆ, ಸೀದಾ ನಾನು ಬಟ್ಟೆ ಎಲ್ಲ ಹಾಕ್ಕೊಂಡು ಸೀದಾ ಅವ್ರ ಮನೆಗೆ ಹೋದೆ. ಹೋಗುವಾಗ ಅವರ ಕಣ್ಣೆಲ್ಲ ಕೆಂಪಾಗಿದ್ದೆ ಮಾರೆ. ಏನು ಅಂಕಲ್ ಕೇಳಿದ್ರು, ನೀವು ನಿನ್ನೆ ರಾತ್ರಿ ಊಟ ಮಾಡಿಲ್ವ ಅಂತ ಕೇಳಿದ್ರು. ಇಲ್ಲ ಅಂಕಲ್, ಇಲ್ಲ ಮಾಡಿಲ್ಲಲ್ಲ. ಇಲ್ಲ ಅಂಕಲ್ಲ, ದೇವರು ನಿಮ್ಮ ಗಮ್ಮಡನ್ನು ತುಂಡು ಮಾಡಲಿಕ್ಕೆ ಮಾಡಿದ್ದಾರೆ, ಗೊತ್ತುಂಟ ನಿಮಗೆ? ನಾನು ರಾತ್ರಿ ಇಡೀ ಮಲಗಲಿಲ್ಲ ಅಂತ ಹೇಳಿದೆ. ರಾತ್ರಿ ಹೇಳಿದ್ರು ಯೇಸು ನೀವು ಊಟ ಮಾಡಲಿಲ್ಲ ಅಂತ. ನಾನು ರಾತ್ರಿ ಎಲ್ಲ ಮಲಗಲಿಲ್ಲ, 1 ಸಾವಿರದಲ್ಲಿ ಉಪವಾಸ ಮಾಡಿದ್ದೇನೆ. ನಾನು ಊಟ ಮಾಡಿ ಬೆಡ್ಡಲ್ಲಿ ಮಲಗಿದ್ದು, ನಿದ್ರೆ ಬರೋದು ಹೇಗೆ? ನನಗೆ ಹುಡುಕ್ಲಿಕ್ಕೆ ನಿಮಗೆ ಗೊತ್ತಿಲ್ಲ. ನಾನು ಜೋಪಡದಲ್ಲಿದ್ದೆ ಒಂದು ಮನೆಯಲ್ಲಿ, ಇಲ್ಲ ರಾತ್ರಿ ಬರ್ತಿದ್ದೆ ನಾನು. ರಾತ್ರಿ ಊಟ 1 ಸಾವಿರ ಊಟ ಮಾಡೋದು ಮಲಗಿದೆ. ನಾನು ಊಟ ಮಾಡಿ ಸ್ವಲ್ಪದಲ್ಲಿ ನಿದ್ರೆ ಬರೋದು ಹೇಗೆ? ಬೆಳಿಗ್ಗೆ ನಿದ್ರೆ ಬರಲಿಲ್ಲ ನಾನು. 6 ಗಂಟೆ ಆಗಲಿ ಕಾಯ್ದು. ನನಗೆ ಇಷ್ಟು ಖುಷಿ ಆಯ್ತು ಏನು ಗೊತ್ತುಂಟ?
ದೇವರು ಹೊಟ್ಟೆ ಬಗ್ಗಿಸ ಅವ್ರಿಗೆ ಹೇಳಿದ್ದಾರೆ ಮಾರ, ಎಷ್ಟೊಂದು ಚಿಂತೆ ಮಾಡ್ತಾರೆ ನೋಡಿ. ಒಂದು ಊಟ ಮಾಡಲಿಲ್ಲ ಅಂತ ಆ ಸಹೋದರಿಗೆ ಹೋಗಿ ಹೇಳಿದ್ದಾರೆ, ಊಟ ಮಾಡಲಿಲ್ಲ ಅಂತ ನೋಡಿ. ಅಷ್ಟು ಅಂತ ದೇವರು ನಮ್ಮ ತಂದೆ ಅಲ್ಲಲ್ಲಿಯ. ಅವ್ರು ಮತ್ತೆ 700 ರೂಪಾಯಿ ತೆಗೆದು ನಾನಲ್ಲಿ ಬೇಡ ಇಲ್ಲ, ಈಗ ನಿಮ್ಮ ಅಹಂಕಾರ ಮಾಡಿದ್ರೆ ಇನ್ನೂ ಕಡಿಮೆ ಸ್ಥಿತಿ ಬರ್ತಾರೆ, ನಿಮಗೆ ತಗೊಳ್ಳಿ ಅಂತ. ನಾವು ಸೆಟ್ರಿ ಅಲ್ಲ, ಭಯಂಕರ ಗಮಾಂಡಿ ಜನಗಳು ನಮ್ಮ ಸೆಟ್ರಿ ಅಂದರೆ. ಇಷ್ಟು ಗಮಾಂಡಿ ಜನಗಳು ಉಂಟಲ್ಲ, ಒಳೆಯಲ್ಲಿ ಬೆಂಕಿ ಹಾರಿಸಿದ್ರೆ ತೊಂದರೆ, ಕೋಳಿ ಇದು ಮಾಡಿ ತೊಂದರೆ ಇಲ್ಲ, ಗಮಾಂಡಿ ಬಿಡು, ಅಷ್ಟು ಗಮಾಂಡಿ. ಇತ್ತು ಮುರಿಬೇಕಾದ್ರೆ ಎಷ್ಟೆಲ್ಲ ಸ್ಥಿತಿಗೆ ತಂದಿದ್ದಾರೆ ನಾನು, ಇದು ಗೊತ್ತುಂಟ. 700 ರೂಪಾಯಿ ನನಗೆ ಕಿಸೆಗೆ ಹಾಕಿದ್ರು, ಬೇಡ ತೆಕ್ಕೊಳ್ಳಿ ಅಂದ. ಇಲ್ಲ ನಿಮ್ಗೆ ಇನ್ನೂ ಕಡಿಮೆ ಸ್ಥಿತಿ ಬೇಕಾದ್ರೆ ಬೇಡ ಅದರಲ್ಲಿ ಆ 700 ರೂಪಾಯಲ್ಲಿ ನಾನೊಂದು 1.5 ತಿಂಗಳನ್ನು ತೆಗೆದೆ. ಬೊಂಬೈ ಊರಲ್ಲಿ ನೀವು ಎಣಿಸ್ಕೊಳ್ಳಿ, ಬೊಂಬೈ ಊರಲ್ಲಿ 700 ರೂಪಾಯಲ್ಲಿ 1.5 ತಿಂಗಳು ತೆಗಿಬೇಕಾದ್ರೆ ಹೇಗೆ ಮಾಡ್ತಿದ್ದೆ ಎಣಿಸ್ಕೊಳ್ಳಿ. ನಾನು ಎಂತ ಮಾಡಿದ್ರು, ರಾತ್ರಿ ಒಳಗೆ ಬೈಬಲ್ ಓದೋದು, ಸುಮಾರು 3-4 ಗಂಟೆಗೆ ಓದೋದು, ಮಲಗೋದು, 4-5 ಗಂಟೆಗೆ ಹೇಳೋದು, ಅಂದರೆ ಮಧ್ಯಾಹ್ನ ಹೋಯ್ತಲ್ಲ. ಮತ್ತು ಸಾಯಂಕಾಲ ಎದ್ಕೊಂಡು ಅಲ್ಲಿ ಒಂದು ಜೋಬಡವಾದಲ್ಲಿ ಎಲ್ಲ ಉಂಟಲ್ಲ, ಈ ಎಂತ ಬೇಜಾದ ಕಟ್ಲಿಕ್ಕೆ ಹಾಗೆ ಮಾಡ್ತಾರೆ, ಅದಕ್ಕೆ 2 ಪಾವು ಹಾಕಿ ಕೊಡ್ತಾರೆ. ಅದಕ್ಕೆ ಅಂತೂ 2 ರೂಪಾಯಿ 1 ರೂಪಾಯಿ ನೆತ್ತು 2 ಕೊಡ್ತಾರೆ, 3. ಅದು ತಿನ್ನೋದು 4 ಗ್ಲಾಸ್ ನೀರು ಕುಡಿಯೋದು, ಅದೇ ಊಟ ಹಾಗೆ ಮಾಡಿ 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 ಬಟ್ ಇದೆಲ್ಲ ಸ್ಥಿತಿಗೆ ದೇವರು ನಾನು ಎಂತ ಕೊಂಡೋಗಿದ್ದಾರೆ ಅಂದರೆ, ಅಷ್ಟು ಗಮಂಡ್ ಸ್ವಭಾವ ಇತ್ತು ನನ್ನಲ್ಲಿ, ಅಷ್ಟು ಕಠಿಣ ಗಮಂಡ್ ಸ್ವಭಾವ ಇತ್ತು. ಅದು ಮುರಿಬೇಕಾದ್ರೆ ಅದೇ ಸಿಚುವೇಷನಲ್ಲಿ ಹೋಗ್ಬೇಕು ಅಲ್ಲಲ್ಲಿಯಾ. ಇವರೆಲ್ಲ ಕೊಡಿದ್ದು ದಡ ಮಾಡಿದ್ರು ಗಟ್ಟಿ ಮಾಡಿದ್ರು. ಅದರ ಮೇಲೆ ನಾನು ಹೇಳಿದೆ, ನಾನು ಸಾಕ್ಷಿಕೊಳ್ಳಿ ಹೋಗಿದ್ದೆ ನ್ಯೂ ಲೈಫ್ನಲ್ಲಿ, ಅವರಿಗೆ ಭಾಳ ಖುಷಿ ಆಯಿತು. ಎಲ್ಲ ಡೆಲಿವರಿ ಆಗಿದ್ರು, ಒಬ್ಬರು ಬಾಕಿದ್ರು, ಅವರು 82 ವರ್ಷ ಮುದುಕ, ಅವರು ಸ್ವೀಕಾರ ಅವ್ರ ದಿವಸ ತೆಗೆದು ಅವ್ರು ಭಯಂಕರ ಖುಷಿ ಆದರು. ಹೇಳಿದ್ರು ಸೆಟ್ರಿಗೆ ನಾವು ಮನೆ ತೆಗೆದು ಕೊಡ್ತೇವೆ, ಎಲ್ಲಿ ವರ್ಲೆ ಮೇಲೆ. ಅವ್ರಿಗೆ ಹಣ ಕೊಟ್ಟಿದ್ದೀವಿ ಸರ್, ಭಯಂಕರ ಖಂಡವಟ ಹಣ ಇದ್ದಾರೆ. ಸೆಟ್ರಿಗೆ ನಾವು ಹಣ, ಅವರಿಗೆ ಮನೆ ಇಲ್ಲ ಅಂತ ಹೇಳ್ತಾರೆ, ನಾವು ಅವರಿಗೆ ಮನೆ ತೆಗೆದು ಕೊಡ್ತೇನೆ ವರ್ಲೆ ಮೇಲೆ ನೋಡಿ. ನನಗೆ ಫಸ್ಟ್ ಹೇಳಿದರು, ಸೆಟ್ರೆ ಇದಕ್ಕೆ ಇಲ್ಲಿಗೆ ಬರ್ತಾರೆ ಅಕ್ಲೆ ರಿಪೋರ್ಟ್ ಆಗಲಿ ಈ ಜಾಗ ಎಂದು ಕೊಡ್ಸೋಣ ತಾನೇ ಕೊಡ್ಸೋಣ ಎಂದು ಕೊಡ್ಸೋಣ ಅದು ದಾಯಿ ಕೊಡ್ತು ಇರ್ಬೇಕು ಹಾಕ್ಲಿಕ್ಕೆ ಕೊಡಲೇ ಉಂಟು ಕೊಡ್ಸೋಣ ಪಂಡ ಎಂಕ ದೇವರು ಇಂಚೆ ಸಿದಿರು ದೀತೇರು ಬಟ್ ಇಂಕ ಓಡಿ ಪೋಯರನ್ನು ನಾನು ಎಣ್ಣೆ ಮಾಡ್ತಾರೆ ಏನ ಇಲ್ಲಿಗೆ ತೊಗೊಂಡು ಸಟ್ಲ ಆಪೇನು ಇಲ್ಲಿ ದಿಕ್ಕಣ ಎಂದು ಕೊಡ್ಸೇನೆ ಕಲ್ಬಿಟ್ಟು ಅದು ಇರ್ಬೇಕಾ ಕೊಡಲಿ ಏನಿದೆ ಹಿಂಗೆ ಇಲ್ಲಿಗೆ ತೊಗೊಂಡು ದೇವರನ್ನ ಗಟ್ಟಿ ಕೊಡ್ತೀವಿ ಇದನ್ನ ಗಟ್ಟಿ ಕೊಡ್ತೀರ ಆರನ ಸುಲ್ ಏನು 2 ಗೆತ್ತೊಂಡ 6 ಎತ್ತಿನಡೆ ಅನ್ಬೋದು 6 ಪಣ್ಣಡೆ ಅನ್ಬೋದು ಯಾನು 6 ಬೆಲೆ ಕೊಟ್ಟು ಗೆತ್ತೊಂಡ ಲೆಕ್ಕ ಆಪೆ ಹೆಂಗೆ ಓಡೆ ಮಂತ ಪಾಯರಣ್ಣೆ ಅನ್ಕೋಪೆ ಇಲ್ಲಿ ಓಡಿಸ್ಕೊಂಡು ದೇವರಿಗೆ ಧನ್ಯವಾದ ಆಡಿ ನಾ ಬಾಯ್ಡ್ ಬರ್ತೀನಿ ಬಾರಿ ಎಡ್ಡೆ ನೋಡಿದ್ರೆ ಆಯ್ದ ಬಗ್ಗೆನೂ ಹೋಟೆಲ್ ಕೆಲಸ ತಾಗಿ ಹೋಟೆಲಲ್ಲಿ ಕೆಲಸ ತಾಗಿದ್ದೀನಿ ಎಂತಕ್ಕೆ ಅಲ್ಲಿ ರೂಮ್ ಸಿಗ್ತದೆ ಇಲ್ಲಿಗೆಲ್ಲ ಗೋಸ್ಪಲ್ ಕೊಡ್ಲಿಕ್ಕೆ ಆಗ್ತದೆ ಆಗ ಒಂದೊಂದು ಹೋಟೆಲಲ್ಲಿ 18 ಜನ ಗೋಸ್ಪಲ್ ಸ್ವೀಕಾರ ಮಾಡಿ 20 ಜನ 15 ಅನಿಲ್ ಸಾಹೇಬ್ ಹೋಟೆಲ್ಲ ಸಿಕ್ಕಿದ್ದು ನನಗೆ ಎಷ್ಟು ಚಾನ್ಸ್ ಆಯ್ತು ನೋಡಿ ಅಲ್ಲೇ ಮನೆ ತಗೊಂಡು ಅಲ್ಲಿ ಇದ್ರೆ ಅಲ್ಲೇ ಸೆಟ್ಲ್ ಆಗ್ತಿದ್ದೆ ಅವರ ಅಂಡರ್ ಆಯ್ತಿದ್ದೆ ನಾನು ಈಗೆಂತಾಯ್ತು ಬೇರೆ ಬೇರೆ ಜನ ಬೇರೆ ಬೇರೆ ದೇಶದ ಜನಗಳು UP ಸೈಡ್ನವರು ಮೆಡ್ರಾಸ್ ಸೈಡ್ನವರು ಕೇರಳದ ಸೈಡ್ನವರು ಬೇರೆ ಬೇರೆ ದೇಶದ ಹೋಟೆಲ್ ಸೈಡ್ ಬರ್ತಾರಲ್ಲ ಎಲ್ಲ ಗಾಸ್ಪಲ್ ಕೊಟ್ಟು ಮುಂದುವರಿತಾ ಹೋಯ್ತು ಅಲ್ಲಲ್ಲಿಯಾ ಮುಂದುವರಿತಾ ಓದೆ ಭಾಳ ಇದರಲ್ಲಿ ದಿಶನ ಕೊಡೋದು ಸ್ಲೀವರ್ ಮಾಡಿಸಿ ದಿಶನ ಕೊಡೋದು ಹಾಗೇ ಓದ್ತಾ ಉಂಟು ಈಗ ಸಹ ಅದರ ಮೇಲೆ ಲಾಸ್ಟಿಗೆ ನಾನು ಕೆಲಸ ಮಾಡಿ ಹಣ ಎಲ್ಲ ಜಮಾ ಆಯಿತು ಇನ್ನೂ ದೇವರು ಹೇಳಿದರು ಮನೆ ತೆಕ್ಕು ಅಂತ ಹೇಳಿದರೆ ನಾನು ಎಂತ ಮಾಡಿದೆ ಒಂದು ಮನೆ ನೋಡಲಿಕ್ಕೆ ಹೋದೆ ಸ್ವಲ್ಪ ಮನೆ ನೋಡ್ಲಿಕ್ಕೆ ಹೋದೆ ಬೊಂಬೆಯೊಳಗೆ ಒಂದು 10,000 ರೂಪಾಯಿ ಕಮ್ಮಿ ಆಯ್ತು ನನಗೆ ಮನೆ ತೆಗಿಲಿಕ್ಕೆ ಅಲ್ಲಿಗೆ ಅವಾಗ ನಾನು ಹೇಳಿದೆ ಅವನಿಗೆ ಇಲ್ಲ ನಿಮಗೆ 10 ಕಮ್ಮಿ ಆದರೆ ಕಮ್ಮಿ ಆಗೋದಿಲ್ಲ ಅಂತ ನಾನು ತಿಳಿದು 40 ಅಂದರೆ ಒಂದು 240 ಅಷ್ಟೇ ಏನಿದ್ದು 10,000 ಹೆಚ್ಚು ಕಮ್ಮಿ ಇತ್ತು ಇಲ್ಲ ನಾನು ಹೇಳಿದೆ ನಾನು ಈಗ ಹೋಟೆಲ್ಗೆ ಇಲ್ಲ ಅದಕ್ಕೆ ಕಮ್ಮಿ ಎಲ್ಲರಿಗೂ ಕೊಟ್ಟೆ ಆಗಿದೆ ನಿಮ್ಗೆ ಅದಕ್ಕೆ ಕಮ್ಮಿ ಕೊಟ್ಟರೆ ಆಗೋದಿಲ್ಲ ನೀವು ಅಷ್ಟೇ ಕೊಡಲೇಬೇಕಂತ ಆಯ್ತು ನಾನು ಬೇಡ ಅಂದೆ ಅದು 10,000 ಎಲ್ಲರೂ ಇದ್ದಾರೆ ನನಗೆ ಕೊಡಲಿಕ್ಕೆ ಎಲ್ಲ ಸೋದರಲ್ಲಿ ಹಣ ತಗೊಂಡು ನನ್ನ ಕೈಯಿಂದ ನನಗೆ ದೇವರು ಕೊಟ್ಟದ್ದು ನಾನು ಮಾಡಬೇಕು ಅದಕ್ಕೆ ಇಲ್ಲ ನಾನು ಮಾಡೋದಿಲ್ಲ ಬಿಟ್ಟು ನಾನು ಇನ್ನೂ ಮನೆ ಹುಡುಕ್ಲಿಕ್ಕೆ ಹೋಗೋದಿಲ್ಲ ನಾನು ಅಂತೇಳಿ ಹಾಗೆ ಅನೆಲ್ಲ ಮಾಡಿ ಇಟ್ಟೆ ಅದರ ಮೇಲೆ ನಮ್ಮ ಪಾಸ್ಟ್ ಊರಿಗೆ ಬಂದಿದ್ದರು ಇವರ ಮನೆಗೆ ಬಂದಿದ್ದರು ಅಲ್ಲಿ ಅಲಂಗಾರಕಟ್ಟೆಯಲ್ಲಿ ಅಲ್ಲಿ ಫೋನ್ ಮಾಡಿದರು ಸಿಟ್ರೆ ಈಗ ಇಲ್ಲು ಕೊಡುತ್ತಾ ಇಲ್ಲು ಕೊಡ್ತಾ ಇದ್ದೀಜಿ ನಾನು ಹಾಗೆ ಅಂತ ಮಾಡಿದ್ದೆ ಆ ಮನೆ 10,000 ಹೆಚ್ಚು ಕಮ್ಮಿ ಆಯ್ತಲ್ಲ ಆಗ ನಾನು ದೇವರಿಗೆ ಹೇಳಿದೆ ಇನ್ನು ನಾನು ಮನೆ ಹುಡುಕ್ಲಿಕ್ಕೆ ಹೋಗೋದಿಲ್ಲ ನೀವು ನನಗೆ ಮನೆ ಕೊಟ್ಟರೆ ತಗೊಳ್ತೇನೆ ಅದಿಲ್ಲ ನಾನು ಹೋಗೋದಿಲ್ಲ ಅಂತೇಳಿ ಬಂದ್ ಮಾಡಿದೆ 1 ವರ್ಷದ ಮೇಲೆ ಪಾಸ್ಟ್ ಇರೋ ಮನೆಗೆ ಬಂದು ನನಗೆ ಫೋನ್ ಮಾಡಿದ್ರು ಹಳೆಗರಿಂದ ಸೆಟ್ರೆ ಮುಳಂಜಿ ಇಲ್ಲುಂಟು ಬೋಡ ಇರಗಿಲ್ಲ ಇಜ್ಜಿ ಕೊಡ್ಸಿ ಅಂಕ ಆಗ ಪೈದಾತ್ ಮಾಡಿದೆ ನೀನು ಹೇಳಿದೆಲ್ಲ ನೀನು ಹಣ ಮನೆ ತೋರಿಸೋದು ಬೇಕಂತ ಹೇಳ್ತಾರೆ ನನಗೆ ಬೇಕು ಅಂತ ಅಲ್ಲೇ ಮನೆ ಬಂದು ನೋಡಿ ಇಲ್ಲ ನೋಡೋದು ಬೇಡ ನನಗೆ ಬೇಕಂದ್ರೆ ಈಗ ನೀವು ಬೇಡ ಅಂತ ಹೇಳಿದ್ರಿ ಇಲ್ಲ ಪೈದಾತ್ಮ ನೆನಪು ಮಾಡಿದ್ದು ನನಗೆ ನೋಡು ನಿನಗೆ ಬೇಕಂತ ಮತ್ತು ಇವರೇ ನನಗೆ ಮನೆಯೆಲ್ಲ ಕಟ್ಟಿ ಇಲ್ಲಿ ಮನೆಯಲ್ಲೆಲ್ಲ ಎಲ್ಲ ಕಟ್ಟಿ ರೆಡಿ ಮಾಡಿ ಆದಮೇಲೆ ಮನೆಯಲ್ಲಿದ್ದು ಅದರ ಮೇಲೆ 15 ವರ್ಷ ಆ ಜಾಗದಲ್ಲಿ ಕೆಲಸ ಮಾಡಿದ್ದು ದೇವರು ಹೇಳಿದರು ಈಗ ಊರಿಗೆ ಹೋಗೋದಂದರೆ ನಾನು ಹೇಳಿ ಸ್ವಾಮಿ ನೀವೇ ಮಾತಾಡೋದು ಅಂದರೆ ಈ ಮಾತು ಇನ್ನೊಂದು ಸಹೋದರ ಹತ್ರ ಮಾತಾಡಬೇಕು ನನಗೆ ಅವಶ್ಯ ಹೇಳ್ಬೇಕು ನನಗೆ ದೇವರು ಊರಿಗೆ ಹೇಳಿದ್ದಾರೆ ಆಗ ನಾನು ಪಕ್ಕ ಮಾಡ್ತಾ ಇದ್ದೀನಿ ನೀವೇ ಮಾತಾಡೋದಂತ ಆಗ ಒಂದು ಸ್ವಲ್ಪ ಸಮಯ ಆದಮೇಲೆ ನಮ್ಮ ಪಾಸ್ಟರ್ ಆಗ ದೇವರ ರಾಜ್ಯಕ್ಕೆ ಹೋಗಿದ್ದರು ಅವ್ರು ಹೆಂಡತಿ ನನಗೆ ಫೋನ್ ಮಾಡಿದರು ಸದ್ಯ ನೀವು ಬನ್ನಿ ಮನೆಯಲ್ಲಿ ಮಾತಾಡಲಿಕ್ಕಿದೆ ಹೋದೆ
ನನಗೆ ಶ್ರಮಿಸಿ, ನನ್ನ ತಪ್ಪಾಯಿತು. ಏನು 6 ತಿಂಗಳ ಮುಂಚೆ ದೇವರು ನನಗೆ ಹೇಳಿದ್ರು ನಿಮ್ಮ ಊರಿಗೆ ಹೋಗಿ ಕೇಳಲಿಕ್ಕೆ ಅಂತ. ನಾನು ನಿಮ್ಗೆ ಹೇಳಿಲ್ಲ, ನೀವು ಅಲ್ಲಿ ಹೋದರೆ ನಮ್ಮಲ್ಲಿ ಮಾತಾಡೋರು ಯಾರಿಲ್ಲ ಅಂತ ಹೇಳಿಲ್ಲ. ನಿನ್ನೆ ಪುನಃ ದೇವರು ನೆನಪು ಮಾಡಿದ್ದು ನನಗೆ, ನೀನು ಅಂತ ಕೇಳಿಲ್ಲ ಅಂತ. ಅದಕ್ಕೆ ದೇವರ ಸೂತ್ರ ಅಲ್ಲಿ ಅದರ ಮೇಲೆ ಇವರು ನಾನು ಬರ್ತೇನೆ. 2012ರಲ್ಲಿ ಇಲ್ಲಿ ಬಂದೆ. ಮತ್ತೆ ದೇವರಿಗೆ ಕೇಳಿದೆ, ಸ್ವಾಮಿ ನಾನು ಊರಿಗೆ ಹೋಗಿ ಏನು ಮಾಡೋದು, ನನಗೇನು ಮೆಕ್ಯಾನಿಕ್ ಕೆಲಸ ಇಲ್ಲ, ನನಗೆ ಸರ ವ್ಯಾಪಾರ ಅದೆಲ್ಲ ಮಾಡಿದ್ದದಲ್ಲ, ಏನು ಗೊತ್ತಿಲ್ಲ, ಕೆಲಸಕ್ಕೆ ಏನು ಮಾಡಬೇಕು. ಅವ್ರು ಹೇಳಿದರು ಹೋಗು, ಕೆಲಸ ಭಾಳ ಇದೆ, ಕೆಲಸದವರು ಕಮ್ಮಿ ಇದ್ದಾರೆ ಅಂತ. ಬೇರೆ ಪ್ರೇಜ್ ಅಂತ ಆರ್ಡರ್ ಬೇರೆ ನೀವು ಕೆಲಸ ಉಂಟು ಅಂತ ಹೇಳಿ ನಾನು ಎಂತ ಸಿದ್ಧ ಸೀದಾ ಬಂದೆ ಅಲೆಂಗರಿಗೆ. ಅಲ್ಲಲ್ಲಿ 12ರಿಂದ ಇದ್ದೆ. ಈಗ ಹೊಸ ಜನಗಳನ್ನು ಕಳಿಸ್ತಿದ್ದಾರೆ. ಈಗ ದೇವರ ಮಹಿಮೆಯನ್ನು ನೋಡ್ತಾ ಇದ್ದೀನಿ, ಅಲ್ಲಲ್ಲಿಯೇ ನಡೆಸ್ತಾರೆ. ಅದಕ್ಕೆ ದೇವರು ನಮಗೆ ನೂತನ ಸ್ವಭಾವವನ್ನು ಕೊಡ್ತಾರೆ. ನಾವು ನೂತನ ಸ್ವಭಾವ ಆಕ್ಟಿವ್ ಮಾಡೋದಲ್ಲ, ಅದು ನೂತನ ಸ್ವಭಾವ ಕೊಡ್ತಾರೆ. ಅಲ್ಲಲ್ಲಿಯ ಆತ್ಮದ ಮೂಲಕ ಕ್ಷಮೆ ಮಾಡೋ ಗುಣ ಬರ್ತದೆ, ಅಲ್ಲಲ್ಲಿಯ ಪ್ರೀತಿ ಮಾಡೋ, ಇದೆಲ್ಲ ದೇವರ ಆತ್ಮದ ಸ್ವಭಾವ, ನಮ್ದಲ್ಲ. ನಾವು ಸ್ವಾರ್ಥಿಗಳು, ನಮಗೇನು ಲಾಭ ಸಿಗ್ತದೆ ಅದು ಅಂಥ ಮನುಷ್ಯನ ಸ್ವಭಾವ. ನೂತನ ಸ್ವಭಾವದಲ್ಲಿ ನಾವು ವಿಜಯಿಯಲ್ಲಿ ಮೆರೆಸ್ತೇವೆ, ದೇವರ ಮಹಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದ್ರ ಮೇಲೆ ಓದಿ. ಓಕೆ, 6ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದಲ್ಲ ನಾವು. ಆತನ ಮರಣಕ್ಕೆ ಸದಸ್ಯವಾದ ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯರಾಗಿರುವಾಗದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಅಲ್ಲೆಲ್ಲಿಯ ನಾವು ಮರಣದಲ್ಲಿ ಐಕ್ಯ ಆಗ್ತಾ ಇಲ್ಲ, ಪುನರುತ್ಥಾನದಲ್ಲಿ ನೂತನ ಸ್ವಭಾವ ನಮ್ಮಲ್ಲಿ ಕೆಲಸ ಮಾಡ, ಪುನರುತ್ಥಾನದ ಆತ್ಮ ನಮ್ಮಲ್ಲಿ ಕೆಲಸ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಅದರ ಮೇಲೆ ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಂತೆಂದು ತಿಳಿದಿದ್ದೇವೆ. ಪೂರ್ವ ಸ್ವಭಾವ ಶಿಲುಬೆಗೆ ಹಾಕಲ್ಪಟ್ಟಿದೆ. ಯೇಸು ಶಿಲುಬೆಗೆ ಹಾಕಿದೆ, ಅದು ನಮ್ಮ ಪೂರ್ವ ಸ್ವಭಾವವನ್ನು. ಪ್ರೈಸ್ ದಿ ಲಾರ್ಡ್. ಅವರು ಪುನರುತ್ಥಾನದಲ್ಲಿ ಜೀವಂತ ಆಗಿದ್ದ ನೂತನ ಸ್ವಭಾವದಲ್ಲಿ ಆ ಸ್ವಭಾವ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಕ್ಷಮಿಸುವ ಸ್ವಭಾವ ಬರ್ತದೆ, ಬೈದ್ರೆ ನಮ್ಮ ನಿದ್ರೆ ಬರೋದಿಲ್ಲ. ಅಲ್ಲಲ್ಲಿ ನೂತನ ಸ್ವಭಾವ ಕೆಲಸ ಮಾಡಿ ನಮ್ಮ ಬದಲಾವಣೆ ಆಗಲಿ ಶುರು. ನಮ್ಮ ಸಹೋದರ ನಮ್ಮ ಫ್ರೆಂಡ್ ನೋಡಿ ಹೇಳ್ತಾರೆ, ಈ ಜನ ಇಂಚೆಂಚಾಯಿನ ಮಾತಾಡಿದ ಬದಲ ದೇವರು ಮಾಡುವಂಥ ಕೆಲಸ, ಮನುಷ್ಯನಿಂದ ಆಗದ ಕೆಲಸವನ್ನು ದೇವರು ಮಾಡಿ ಮುಗಿಸಿದ್ದಾರೆ ಅಂತ ರೋಮದಲ್ಲಿ ಬರ್ತದೆ. ಮನುಷ್ಯರ ಆಗದ ಕೆಲಸ ಅಲ್ಲಲ್ಲಿ ನಾವು ಆಕ್ಟಿಂಗ್ ಮಾಡಿ ತೋರಿಸುವ ಅಗತ್ಯ ಇಲ್ಲ, ಪವಿತ್ರ ಆತ್ಮ ನಮ್ಮೊಳಗೆ ಸಹಾಯಕರಾಗಿ ಬರ್ತಾರೆ. ಅದ್ರ ಮೇಲೆ ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ನಾವು ಜೀವಿಸುವ ನಾವು ನಂಬುತ್ತೇವೆ, ನಂಬಿಕೆಯಿಂದ ಜೀವನ ಮಾಡೋದು. ಅಲ್ಲೆಲ್ಲಿಯ ಪ್ರೈಸ್ ದಿ ಲಾರ್ಡ್. ಅವರೊಳಗೆ ಸತ್ತಿದ್ದೇವೆ, ಅವರೊಟ್ಟಿಗೆ ಒಣಲ್ಪಟ್ಟಿದ್ದೇವೆ, ಅವರೊಟ್ಟಿಗೆ ನಾವು ಜೀವನ ಮಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮ ನಮಗೆ ಒಳಗಿಂದ ಕಾರ್ಯ ಮಾಡ್ತಾರೆ. ಅದರ ಮೇಲೆ ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಅಂದ್ರೆ ಸಾಯತಕ್ಕವನಲ್ಲ. ನಮಗೆ ನೋಡಿ, ನಮಗೆಲ್ಲ ಕೆಲವರು ಕೇಳ್ತಾರೆ, ಇನ್ನು ನೀವು ಸಾಯುದಿಲ್ವಾದ್ರೆ ನೋಡಿ, ಯೇಸು ನಮ್ಮದವರಿಗೆ 2 ಮರಣ, ನಮಗೆ ಒಂದೇ ಮರಣ. ನಂಬದವರಿಗೆ 2 ಮರಣ, ಗೊತ್ತಾಯ್ತಲ್ಲ. ಈಗ ನಾವು ಸರ ಬಿಡ್ತೇವೆ, ಹೊಸ ಸರಗೆ ಸೇರ್ತೇವೆ. ಈ ಸರ ಸತ್ತು ಬಿಟ್ಟು ಹೊಸ ಸರಗೆ ಸೇರ್ತೇವೆ. ಪ್ರೈಸ್ ದಿ ಲಾರ್ಡ್. ಈ ನಂಬದವರು ಸತ್ತ ಮೇಲೆ ಇನ್ನೊಮ್ಮೆ ಜೀವಂತ ಆಗ್ತಾರೆ, ಗೊತ್ತುಂಟಾ? ಇಡೀ ಭೂಲೋಕದಲ್ಲಿ ಎಷ್ಟು ಮನುಷ್ಯ ಬಂದಿದ್ದಾನಲ್ಲ, ಪ್ರತಿಯೊಬ್ಬರು ಜೀವಂತ ಆಗ್ತಾರೆ, ಗೊತ್ತುಂಟ ನಿಮಗೆ? ಅದು ಯಾತಕ್ಕೆ ಜೀವಂತ ಆಗ್ತಾರೆ? ಅವರು ಯೇಸು ಸಾಯುವಾಗ ಎಲ್ಲರ ಪಾಪ ತಗೊಂಡಿದ್ದಾರೆ, ಅದಕ್ಕೆ. ಅಂದರೆ ಅವ್ರ ಜೀವನ ಆಗೋದು ಜೀವಂತಕ್ಕೆಲ್ಲ, ಅವ್ರ ನ್ಯಾಯಕ್ಕಾಗಿ ಜೀವನ ಆಗ್ತದೆ. ಅವನಿಗೆ 2ನೇ ಮರಣ ಇದೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ 2ನೇ ಮರಣ ಇದೆ. ಕಾರಣ ಏನು? ಯೇಸುವಿನ ಮರಣವನ್ನು ಸ್ವೀಕಾರ ಮಾಡಲಿಲ್ಲ ಅವರು. ಅದಕ್ಕೆ ನಮಗೆ ಒಂದೇ ಮರಣ, ಸತ್ತು ಕೂಡಲೇ ಹೊಸ ಸರಿಗೆ ಸೇರ್ತೇವೆ. ಅವರು ಇದು ಸತ್ತು ಕೂಡಲೇ ಇನ್ನೊಮ್ಮೆ ಸೆಕೆಂಡ್ ಮರಣಕ್ಕೆ, ಅನಂತ ಕಾಲದ ಮರಣ. ಎಂದೂ ಅವರಿಗೆ ದೇವರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದರ ಮೇಲೆ ಓದಿ. ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಇದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎನಿಸಿಕೊಳ್ಳಿರಿ. ಅಲ್ಲಲ್ಲಿಯ ಪಾಪದ ಪಾಲಿಗೆ ನಾವು ಸಾಯ್ತೇವೆ. ಅಲ್ಲಲ್ಲಿಯ ದೇವರಿಗಾಗಿ ಜೀವಂತ ಆಗಲಿಕ್ಕೆ ಅಂತ ನಾವು ದಿಶೆ ತೆಗೆದು ದೇವರಿಗೆ ಒಪ್ಪಿಸಿಕೊಡ್ತೇವೆ. ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮ ನಮ್ಮೊಳಗೆ ಕೆಲಸ ಮಾಡಲಿಕ್ಕೆ ಶುರುವಾದ ಯೇಸುವಿನ ಪುನರುತ್ಥಾನದ ಶಕ್ತಿ ನಮ್ಮೊಳಗೆ ಪ್ರವೇಶ ಆಗ್ತದೆ, ಕೆಲಸ ಮಾಡಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಪೂರ್ವ ಸ್ವಭಾವ ಕಮ್ಜೀರು ಆಗ್ತಾ ಹೋಗ್ತದೆ, ನೂತನ ಸ್ವಭಾವ ಬಲವಾಗ್ತಾ ಹೋಗ್ತದೆ. ಅದಕ್ಕೆ ನಾವು ವಾಕ್ಯವನ್ನು ಓದ್ತಾ ಇದ್ದೀವಿ. ವಾಕ್ಯವನ್ನು ಭೋಜನ. ನಮ್ಮ ಶರೀರಕ್ಕೆ ನಾವು 2 ದಿನ ಊಟ ಮಾಡಲಿದ್ರೆ ಕಮ್ಜೀರು ಆಗ್ತೇವಲ್ಲ, ಈ ಆತ್ಮದ ಭೋಜನ ವಾಕ್ಯ. ಅಲ್ಲಲ್ಲಿಯ ಎಷ್ಟು ಓದ್ತೀರಾ ಅಷ್ಟು ಗಟ್ಟಿ ತಂದರಿಸ್ತಾ ಆಗ್ತಾ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿಯ ಇನ್ನು ನಾವು ಒಂದು ನಿಮಿಷ, 2 ಕೊರಿಂಥ
18 17 ಹೀಗಿರಲಾಗಿ ಅವನು ಕೃಷ್ಣಂದಿದ್ದು ಸೆಕೆಂಡ್ ಕೊರಿಂಥ 5:17. ಸೆಕೆಂಡ್ ಕೊರಿಂಥ 5:17 ನೋಡಿ. Praise the Lord. 17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾಗಿದೆಯಾದನು. ಅಲ್ಲೆಲ್ಲಿಯಾ ಇಗೋ, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದು. ಸರಿಯಾ? ಕ್ರಿಸ್ತನ ನೂತನ ಸೃಷ್ಟಿ, ಪುರಾತನ ಸ್ಥಿತಿ ಹೋಗಿ ನೂತನ ಸೃಷ್ಟಿ ಕೆಲಸ. ಅದರ ಮೇಲೆ ನಾವು ಓದುವ ಕಿತ್ತೋಸ್ನಲ್ಲಿ ನೋಡಿ 3ನೇ ಅಧ್ಯಾಯ. ಕಿತ್ತೋಸ್ 3ನೇ ಅಧ್ಯಾಯ. ಒಂದು ನಿಮಿಷ ವಾಕ್ಯ ಬಂದ್ರೆ 3ರಲ್ಲಿ ಒಂದು ನಿಮಿಷ 5 ಕಿತ್ತೋಸ್ 3 ಒಂದು ನಿಮಿಷ 3ರಲ್ಲಿ 5ರಿಂದ ಓದಿ. ಅಲ್ಲ ಮೂಜೆಟ್ 5ನೇದು ಕಿತ್ತೋಸ್ 3ರಲ್ಲಿ 5ರಿಂದ ಆರಾಮದಲ್ಲಿ ಅದು ಗಡಿಬಿಡಿಲ್ಲ. ಆರಾಮದಲ್ಲಿ ಆದರೆ ನಮ್ಮ ರಕ್ಷಕನಾದ ದೇವರ ಸ್ಟಾರ್ಟ್ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವವರ ಮೂಲಕವಾಗಿಯೂ. ಯಾರು ನೂತನ ಸ್ವಭಾವ ಉಂಟು ಮಾಡೋದು? ಪವಿತ್ರಾತ್ಮ. ಅಲ್ಲೆಲ್ಲಿಯಾ? ನಾವು ಸ್ಥಾನದ ಮೂಲಕ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನ ಅದು. ಅಲ್ಲೆಲ್ಲಿಯಾ? ಯೇಸು ಹೇಳುವಾಗ ನಾನು ಸೇರಿ ಅದರಲ್ಲಿದ್ದೆ, ಯೇಸು ಹೇಳುವಾಗ ನಾನು ಸೇರಿದ್ದೇನೆ. ಅಲ್ಲೆಲ್ಲಿಯಾ? ಪವಿತ್ರಾತ್ಮ ನೂತನ ಸ್ವಭಾವ ಉಂಟು ಮಾಡ್ತಾನೆ ನಮ್ಮೊಳಗೆ. ಅದರ ಮೇಲೆ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ದೇವರು ನೂತನ ಸ್ವಭಾವ ಉಂಟು ಮಾಡಿ ನಮ್ಮನ್ನು ರಕ್ಷಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಹೇಳಿಲ್ಲ. ನೀನು ನೂತನ ಯೇಸುನಲ್ಲಿ ಬಂದಿಲ್ಲ, ನೀನು ಆಕ್ಟ್ ಮಾಡು ನೀನು. ಅಲ್ಲೆಲ್ಲಿಯಾ? ನಾವು ಆಕ್ಟರ್ ಅಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳು. ಅಲ್ಲ, ಪ್ರೈಸ್ ದಿ ಲಾರ್ಡ್. ಅವರ ಆತ್ಮ ಕೆಲಸ ಮಾಡ್ತಾರೆ. ಅದರ ಮೇಲೆ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತವರಾದೆವೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಸಮೃದ್ಧಿತನ ಬರ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ಸಮೃದ್ಧಿತನ. ಈ ಭೂಲೋಕದ ಸಮೃದ್ಧಿತನ ಏನು ಪ್ರಯೋಜನ ಇಲ್ಲ. ಅಲ್ಲಲ್ಲಿಯಾ? ಪರಲೋಕದ ಸಮೃದ್ಧಿತನ. ಅಲ್ಲಲ್ಲಿಯಾ? ನಾವು ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೆ, ಒಂದು ಮಿಕ್ಸಿ ರಿಪೇರಿ ಮಾಡ್ಲಿಕ್ಕಿತ್ತು, ಸಾಯ್ಬರ್ ಅಂಗಡಿ. ಅಲ್ಲಿ ಹೋಗುವ ನಾನು ದೇವರ ಬಗ್ಗೆ ಮಾತಾಡ್ತಿದ್ದೆ. ಅವು ಇಷ್ಟು ಕೆಲಸ ಮಾಡಿದ್ದಾನೆ, ಒಂದು 3 ಗಂಟೆ ಕೆಲಸ ಮಾಡಿದ್ದಾರೆ. ಅವ ಇನ್ನೂ ಕೆಲಸ ನಾನಲ್ಲಿ ಎಲ್ಲ ಮಾಡಿದ್ರೆ ಆಗಲೇ ಇಲ್ಲ ಮರ ನಿಮ್ಮ ಮಾತು ಕೇಳಿ ನಾನು ಇಲ್ಲಿ ಇರಲಿಲ್ಲ ಅಂತ ಹೇಳಿದೆ. ಇಷ್ಟು ಕೆಲಸ ಮಾಡಿದ್ರೆ ನಾನು ಅಂತ ಹೇಳ್ತೇನೆ. ಅಲ್ಲಲ್ಲಿಯಾ? ನಮ್ಮಲ್ಲಿ ಸಮೃದ್ಧಿತನ ಇದೆ. ನಮ್ಮ ದೌಲತ್ ನಾವು ಕೊಡ್ತೇವಲ್ಲ, ಅದು ಇಲ್ಲಿ ಸಿಕ್ಕುದಿಲ್ಲ ಭೂಮಿಯಲ್ಲಿ. ಅಲ್ಲಲ್ಲಿಯಾ? ಅಂತ ಸಮೃದ್ಧಿತನ ದೇವರು ನಮಗೆ ಕೊಟ್ಟಿದ್ದಾರೆ ಪವಿತ್ರಾತ್ಮ ಮೂಲಕ. ಅಷ್ಟು ಶ್ರೀಮಂತರು ನಾವು ಭೂಲಕದಲ್ಲಿ. ನಮ್ಮಲ್ಲಿರುವಂಥದ್ದು ಭೂಲಕ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿಯಾ? ನಿರಾಶೆ ಆದವನಿಗೆ ಒಂದು ಮಾತಾಡಿದಾಗ ಬಾರಿ ಮೊನ್ನೆ ಒಬ್ಬರು ಭಟ್ರು ಬಂದರು, ಇವರು ಕರ್ಕೊಂಡು ಬಂದರು. ಒಬ್ಬರು ಭಟ್ರು ಬಂದು ಸ್ವೀಕಾರ ಮಾಡಿ ಹೋದ್ರು. ಅಲ್ಲಲ್ಲಿಯೇ? ನಮ್ಮಲ್ಲಿ ಎಂಥ ದೌಲತ್ ಇದೆ, ಸ್ವರ್ಗದ ದೌಲತ್ ಇದೆ ನಮ್ಮ ಹತ್ರ. ನಾವು ಬಡವರಲ್ಲ, ಶ್ರೀಮಂತ. ಅಪ್ಪ ಸ್ವರ್ಗದಲ್ಲಿ ಪಾಲ್ ಕೊಟ್ಟಿದ್ದಾರೆ ನಮಗೆ. ಅಲ್ಲಲ್ಲಿಯಾ? ಅವರ ಔಷಧದ ಭಾಗಿದಾರ ನಾವು. ಅಲ್ಲಲ್ಲಿಯಾ? ಅದನ್ನು ಭೂಮಿಯಲ್ಲಿ ಕೊಡ್ಲಿಕ್ಕೆ, ಭೂಮಿಯಲ್ಲಿ ಹಣ ಇದೆ, ಹೆಸರು ಇದೆ, ಎಲ್ಲ ಇದೆ. ಶಾಂತಿ ಸಮಾಧಾನ ಮನುಷ್ಯರಲ್ಲಿ ಇಲ್ಲ. ಅಲ್ಲಲ್ಲಿಯಾ? ನಾವೊಂದು 2 ವಾಕ್ಯ ಕೊಡ್ತೇವೆ, ಅರೆ ಮಾರೆ ಪುನಃ ಅಂಟಿ ಬರ್ತಾರೆ ನಮಗೆ. ಜೀವನದ ವಾಕ್ಯ ನಮ್ಮಲ್ಲಿ ಇದೆ. ಯೇಸು ನೀವು ನಂಬಿದವರ ಹೊಟ್ಟೆಗಳಿಂದ ಜೀವಕರದ ನೀರಿನ ಹೊಳೆಗಳು ಹರಿಯುವುದು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಮ್ಮ ಕೊಪ್ಪರಿಗೆ ಪೌಲ ಹೇಳ್ತಾರೆ, ಅಪ್ಪ ಅವರ ಒಳಗಿರುವ ಕೊಪ್ಪರಿಗೆಯನ್ನು ಕಾಣುವಾಗ ಕಣ್ಣನ್ನು ತೆರಿ ಅಂತ ಹೇಳ್ತಾರೆ. ನಮ್ಮೊಳಗೆ ಕೊಪ್ಪರಿಗೆ ಇದೆ. ಆ ಕೊಪ್ಪರಿಗೆ ತೆಗೆದು ಕೊಡ್ತೇವಲ್ಲ, ನಿರಾಶೆಯವನಿಗೆ ಆಸೆ ಸಿಗ್ತದೆ. ಆರೋಗ್ಯದ ಇಲ್ಲದ್ರೆ ಆರೋಗ್ಯ ಸಿಗ್ತದೆ, ನೆಮ್ಮದಿ ಇಲ್ಲದ್ರಿಗೆ ನೆಮ್ಮದಿ ಸಿಗ್ತದೆ. ಅಲ್ಲಲ್ಲಿಯಾ? ಅಂತ ದೌಲತ್ ನಮ್ಮೊಳಗಿದೆ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಓದಿ. ಇದು ನಂಬತಕ್ಕ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಡುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀವು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ನಮಗೆ ನೋಡಿ ವಾಕ್ಯದಲ್ಲಿ ಬರ್ತಾರೆ,
ನಾವು ನಿರ್ಮಾಣ ಸತ್ಕಾರ್ಯ ಮಾಡಬೇಕಂತ ದೇವರು ನಮ್ಮನ್ನು ನಿರ್ಮಾಣ ಮಾಡಿದಾರಂತೆ. ನಮಗೆ ಗೊತ್ತುಂಟ ನಮ್ಮ ಭಾಗ ಏನದು ಅಲ್ಲಿ ಅಂತ, ನಮಗೆ ಗೊತ್ತಿಲ್ಲ, ಪವಿತ್ರಾತ್ಮನಿಗೆ ಗೊತ್ತಿದೆ. ಪ್ರೈಸ್ ಅಲ್ಲ, ನಮ್ಮನ್ನು ನಿರ್ಮಾಣ ಸತ್ಕಾರ್ಯ ಮಾಡಲಿಕ್ಕೆ ದೇವರು ಮೊದಲೇ ನೇಮಿಸಿದಾನೆ. ಏನು ನಿರ್ಮಾಣ ಸತ್ಕಾರ್ಯ ಮಾಡಿ ನಮಗೆ ಗೊತ್ತಿಲ್ಲ, ಪವಿತ್ರಾತ್ಮನಿಗೆ ಗೊತ್ತಿದೆ. ಪ್ರೈಸ್ ಅಲ್ಲ, ಅವರು ನಮ್ಮನ್ನು ನಡೆಸಿ ದೇವರ ಮಹಿಮೆ ಪಡಿಸ್ತಾರೆ. ಅದಕ್ಕೆ ನಮಗೆ ಮಾಡಲಾಗದ ಕಾರ್ಯ. ರೋಮ್ 8ರಲ್ಲಿ 1 ನೋಡಿ, ರೋಮ್ 8ರಲ್ಲಿ 1. ನಿರ್ಮಾಣ ಸತ್ಕಾರ ಎಫೆಸ 2ರಲ್ಲಿ 10. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವನವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಸರಿಯಲ್ಲ, ನಮಗೆ ಅಪರಾಧ ಈಗ ಇಲ್ಲವೇ ಇಲ್ಲ. ಖಾಲಿ ಪವಿತ್ರಾತ್ಮದಿಂದ ಮಾಡ್ತಾರೆ, ಇದರಿಂದ ಬಿಡಿಸ್ತಾರೆ, ಆ ಸ್ವಭಾವದಿಂದ ಬಿಡುಗಡೆ ಮಾಡ್ತಾ ಹೋಗ್ತಾರೆ ನಮಗೆ. ಅಲ್ಲಲ್ಲಿಯ ಯಾವುದು ಪಾಪ ನಮ್ಮನ್ನು ಅಧಿಕಾರ ಮಾಡಿದ ನಮ್ಮನ್ನು ಬಂಧಿಸಿ ಕೆಟ್ಟತನ ಕೊಂಡೋಗ್ತಿತ್ತ, ಈಗ ಪವಿತ್ರಾತ್ಮದಿಂದ ಮಾಡ್ತಾರೆ, ಆ ಸ್ವಭಾವವನ್ನು ನಾಶ ಮಾಡ್ತಾ ನೂತನ ಸ್ವಭಾವವನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಪ್ರೈಸ್ ಅಲ್ಲ, ನಾವು ಯೇಸುಗಾಗಿ ಸಾಕ್ಷಿಗಳಾಗ್ತೇವೆ. ಒಂದು ದಿವಸ ನಾವು ಮುಂಚೆ ಯೇಸುನ ಸಾಕ್ಷಿ ಕೊಡ್ಲಿಕ್ಕೆ ಧೈರ್ಯ ಸಾಕಾಗ್ತೀವಿ ಅಂತ ಮನುಷ್ಯ. ಅಲ್ಲಲ್ಲಿಯ ಅವರ ಆತ್ಮ ನಮ್ಮನ್ನು ಧೈರ್ಯ ಕೊಡ್ತಾರೆ, ಬಲ ಕೊಡ್ತಾರೆ, ಶಿಸ್ತರಾಗಿ ಮಾಡ್ತಾರೆ. ಎಲ್ಲದ್ರೆ ದೇವರಿಂದ ಕೇಳಿ ಕಲಿತವರು ಯೇಸುವಿನ ನನ್ನ ಬಳಿಗೆ ಬರ್ತಾರೆ. ದೇವರಿಂದ ಕೇಳಿ ಕಲಿತವರು ಯಾರ ಬಳಿಗೆ ಹೋಗ್ತಾರೆ? ಯೇಸುವಿನ ಬಳಿಗೆ ಹೋಗ್ತಾರೆ. ಮನುಷ್ಯರಿಂದ ಕೇಳಿ ಕಲಿತವರು ಮನುಷ್ಯನ ಬಳಿಗೆ ಹೋಗ್ತಾರೆ. ಪ್ರೈಸ್ ಅಲ್ಲ, ನಾವು ದೇವರಿಂದ ಏನು ಕಲಿಲಿಕ್ಕೆ ಇದೆಲ್ಲ ಬರ್ತಾರೆ, ಪ್ರತಿಯೊಂದು ವಿಷಯ ಬರ್ತದೆ. ಇದನ್ನು ಕೇಳಿ ಕಲಿತು ನಾವೆಂತ ಏನು ಕಷ್ಟವಲ್ಲಿ ಯೇಸುವಿನ ಗಳಿಗೆ ಹೋಗ್ತೇವೆ. ಪ್ರೈಸ್ ಅಲ್ಲ, ನನಗೆ ಸಹಾಯ ಮಾಡಿ. ಅವರು ಪ್ರಾಣ ಕೊಟ್ಟವರು, ಅವರಲ್ಲಿ ನಾನು ಪ್ರಾಣ ಕೊಟ್ಟ ಮೇಲೆ ಏನು ಕೊಡುವುದಿಲ್ಲ ಕೇಳಿದ್ದಾರೆ. ಪ್ರೈಸ್ ಅಲ್ಲ, ದೇವರ ಉದ್ದೇಶ ಏನು? ಅವನ ಮಗನ ಸ್ವಭಾವದಲ್ಲಿ ನಾವು ವಾಪಸ್ ಬರಬೇಕಂತ ಉದ್ದೇಶ. ಪ್ರೈಸ್ ಅಲ್ಲ, ನಮ್ಮ ಮೂಲಕದಲ್ಲಿ ಬಾಡಾದ ಶ್ರೀಮಂತವಾಗಿ ಟಾಟಾ ಬಿರ್ಲಾ ಮಾಡಲಿಕ್ಕೆ ಬರಲಿಲ್ಲ. ಅವರು ಅವರ ಮಗನ ಸ್ವರೂಪಕ್ಕೆ ಅಲ್ಲಿ ಸೆಟ್ ಆಗಬೇಕಲ್ಲ, ನಾವು ಅಲ್ಲಿರುವ ಸ್ವಭಾವದಲ್ಲಿ ಸೆಟ್, ಅದಕ್ಕೆ ಅವರು ಕಾರ್ಯ ಮಾಡ್ತಾರೆ ನಮ್ಮಲ್ಲಿ. ಪ್ರೈಸ್ ಅಲ್ಲ, ಮಗನ ಸ್ವರೂಪಕ್ಕೆ ನಮ್ಮನ್ನು ವಾಪಸ್ ತರುವುದು ಅವರ ಉದ್ದೇಶ. ಪ್ರೈಸ್ ಅಲ್ಲ, ಅವ್ರು ನಮ್ಮ ಜೀವನದ ಕಾರ್ಯ ಮಾಡ್ತಾರೆ. ಧರ್ಮಶಾಸ್ತ್ರವು ನಮ್ಮ ಶರೀರ ಅದು ಬೇಡ ಅದಷ್ಟೇ ಸಾಕು. ಒಂದು ನಿಮಿಷ. ಈಗ ಇದು ಎಫೆಸ 2ರಲ್ಲಿ 10 ನೋಡಿ. ನಾವು ಆತನ ನಿರ್ಮಾಣ ಸತ್ಯ ಮಾಡುವುದಕ್ಕಾಗಿ ಎಫೆಸ 2ರಲ್ಲಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟರು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದರು. ಸರಿಯಲ್ಲ, ನಾವು ಸತ್ಕಾರ್ಯ ಮಾಡ್ಬೇಕಂತ ನೀವು ಯಾವ ಸತ್ಕಾರ್ಯ ಮಾಡಿ ನಮಗೆ ಗೊತ್ತಿಲ್ಲ, ಪವಿತ್ರಾತ್ಮನಿಗೆ ಗೊತ್ತಿದೆ ನಮ್ಮ ಭಾಗ ಏನಂತ. ಪ್ರೈಸ್ ಲಾರ್ಡ್, ಆತ್ಮ ನಮ್ಮನ್ನು ಪ್ರೇರಣೆ ಮಾಡಿಕೊಂಡು ಆ ರಾಸ್ತ ನಡೆಸ್ತಾರೆ. ಕ್ರಿಸ್ತನ ಹೆಜ್ಜೆ ಗಾಡಿ ನಡೆಸಲಿಕ್ಕೆ ಪವಿತ್ರಾತ್ಮನಿಗೆ ಸಹಾಯ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಉತ್ತೇಜನ ಕೊಡ್ತಾರೆ, ಮತ್ತೆ ಬಲ ಕೊಡ್ತಾರೆ. ಅಲ್ಲಲ್ಲಿಯ ಧರ್ಮ ನಮಗೆ ಖಾಲಿ ಈಗ ಮತ್ತೆ ದೇವರು ಧರ್ಮಶಾಸ್ತ್ರ ಕೊಟ್ಟದಂತೆ. ಮತ್ತೆ ದೇವರು ಧರ್ಮಶಾಸ್ತ್ರ ನಮ್ಗೆ ಎಂತ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತುಂಟಲ್ಲ, ನಾವು ಪಾಪದಲ್ಲಿದ್ದೇನಂತ. ಒಂದು ಧರ್ಮಶಾಸ್ತ್ರ ಕೊಟ್ಟದಂತೆಗೆ ನೋಡಿ. ನಾವು ಇದು ನೋಡುವ, ಯೆರೆಮೀಯ 10 ಮನುಷ್ಯ ನಡೆದಾಡ್ದ ಸರಿಯಾದ ಕಡೆಗೆ ಹೆಜ್ಜೆ ಇಲ್ಲವರನ್ನು. ಯೆರೆಮೀಯ ಅಂತ ಯೆರೆಮೀಯ 10:23 ನೋಡಿ. ಯೆರೆಮೀಯ 10:23. ಯೆರೆಮೀಯ 10:23. ಯೆಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲ ಎಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನಿಡಲಾರನು. ಸರಿಯಾ, ಮನುಷ್ಯನ ಸ್ವಾಧೀನವಿಲ್ಲ. ಸತ್ಯ, ನನಗೆ ಮನಸ್ಸಿಲ್ಲದ ಕಡೆ ನಾನು ಪಾಪ ಕೊಂಡು ಹೋಗ್ತದೆ. ಅಲ್ಲಿಯ ನಮ್ಮ ಸ್ವಾಧೀನವಿಲ್ಲ ರಸ್ತ. ಪ್ರೈಸ್ ಅಲ್ಲ, ಅದು ದೇವರು ಪವಿತ್ರಾತ್ಮನ ಕಳಿಸಿ ಅವರು ಸ್ವಾಧೀನ ಪಡಿಸ್ಕೊಡ್ತಾರೆ. ಪ್ರೈಸ್ ಅಲ್ಲ, ಅವ್ರು ನಮಗೆ ಧೈರ್ಯ ಕೊಡ್ತಾರೆ, ಅವರು ಬಲ ಕೊಡ್ತಾರೆ, ಅವರು ಶಕ್ತಿ ಕೊಡ್ತಾರೆ, ವಿಜಯಸ್ಥದಲ್ಲಿ ಮೆರೆಸ್ತಾರೆ ಅಂತ ಬರ್ತಾರೆ. ಅದಕ್ಕೆ ಯಾರ್ಯಾರು ಆತ್ಮ ನಡೆಸ್ಕೊಡ್ತಾರೆ ಅವ್ರು ದೇವರ ಮಕ್ಕಳು ಅಂತ ಬರ್ತಾರೆ. ಪ್ರೈಸ್ ಅಲ್ಲ, ಅಲ್ಲಲ್ಲಿಯ. ಇನ್ನು ನಾವು ಹಿಂದೆ ಬರುವ ಇಲ್ಲಿ ಗಲಾತ್ಯ ಧಾರಣೆ ಯೇಸುವನ್ನು ಧರಿಸಿಕೊಂಡಿದ್ದೀರಿ. ಗಲಾತ್ಯಲ್ಲಿ ಬರುವ ಧರಿಸಿಕೊಂಡಿದ್ದೀರಿ ಬರೀತಿರತ್ತೆ. 2:20 ಗಲಾತ್ಯ 2:20.
ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರನ್ನಾಗಿದ್ದೇನೆ. ಹೌದು, ಒಂದು ನಿಮಿಷ ಒಂದು ನಿಮಿಷ 326 ಸರಿ ಸರಿ ಕರೆಕ್ಟ್. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನನ್ನು ಧರಿಸಿಕೊಂಡಿರಿ, ಧಾರಣೆ ಮಾಡ್ಕೋಣ ಅರಲ್ಯ. ನೀವು ನಮ್ಮೊಳಗೆ ಅವ್ರು ನಮ್ಮೊಳಗೆ, ನಾವು ಅವರೊಳಗೆ ಧಾರಣೆ ಮಾಡುದು ಅರಲ್ಯ. ಆದ ಪಾಪ ಮಾಡಿದ್ರು, ಇವರೆಂತ ಮಾಡಿದ್ರು, ಚರ್ಮವನ್ನು ಒದಿಸಿದ್ರು. ಪ್ರೈಸಲ್ಲ. ಇವರೆಂತ ಮಾಡಿದ್ರು, ಎಲೆಯ ಬಟ್ಟೆಯನ್ನು, ಅದು ಬಿಸಿಲು ಬರುವಾಗ ಬಾಡಿ ಹೋಗ್ತಿತ್ತು ಅಲ್ಲಲ್ಲಿಯ. ಈಗ ನಮ್ಮ ಧರ್ಮದ ಕಾರ್ಯ ಎಲ್ಲ ಅಂತ ಆಗ್ತದೆ, ಅದು ಬಾಡಿ ಹೋಗ್ತದೆ. ದೇವರೆಂತ ಮಾಡಿದ್ರು, ಒಂದು ಪ್ರಾಣಿಯನ್ನು ಸಕ್ರಿಫೈಸ್ ಮಾಡಿದ್ರೆ ಚರ್ಮ ತೆಗ್ದ್ರಲ್ಲ, ಇಲ್ಲಿ ಮಗನನ್ನು ಸಕ್ರಿಫೈಸ್ ಮಾಡಿ ಅವರನ್ನು ನಮಗೆ ಒದಿಕೆ ಮಾಡ್ತಾರೆ. ಪ್ರೈಸಲ್ಲ. ಅಲ್ಲಿ ದೀಕ್ಷಾಸ್ತ್ರವನ್ನು ನಾವು ಅವರನ್ನು ಧರಿಸಿಕೊಳ್ತೇವೆ. ಈಗ ಯೇಸು ದೇವರು ನೋಡೋ ನಮ್ಮನ್ನು ಹೇಗೆ ನೋಡ್ತಾರೆ, ಯೇಸುವನ್ನು ನೋಡಿದಾಗೆ ನೋಡ್ತಾರೆ. ವಾಕ್ಯದಲ್ಲಿ ಬರ್ತಾರೆ, ಅಪ್ಪ ನನ್ನಲ್ಲಿಂತ ಪ್ರೀತಿ ಅವರ ಮೇಲೆ ಇಡಬೇಕಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಅಲ್ಲಲ್ಲಿಯ. ಇಲ್ಲಿ ಯೋಹನ್ನದಲ್ಲಿ ಅವ್ರು ಪ್ರಾರ್ಥನೆ ಮಾಡೋಕೆ ಹೇಳ್ತಾರೆ, ನನ್ನ ಮೇಲೆ ಅಂತ ಪ್ರೀತಿ ಅವರ ಮೇಲೆ ಇಡಬೇಕಂತ. ಅಲ್ಲಲ್ಲಿಯ. ಯೇಸು ನೋಡುವಾಗ, ದೇವರು ನೋಡುವಾಗ ನಮಗೆ ಯೇಸುವನ್ನು ನೋಡಿದಾಗೆ ನೋಡ್ತಾರೆ. ಅಂದ್ರೆ ನಾವು ಅವರನ್ನು ಧಾರಣೆ ಮಾಡಿಕೊಳ್ತೇವಲ್ಲ. ಪ್ರೈಸರ ದೀಕ್ಷಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಪ್ರೈಸರ. ಅದೇ ನಾವು ಅವರನ್ನು ಧರಿಸಿಕೊಳ್ಳೋದು. ಪ್ರೈಸರ. ಕೊಲೊಸ್ಸೆ 2 11-12. ಕೊಲೊಸ್ಸೆ 2 ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಸುನ್ನತಿ, ನಮಗೆ ಸುನ್ನತಿ ಆಗ್ತದೆ. ಏನು ಸುನ್ನತಿ ಆಗ್ತದೆ? ಪಾಪಾದಿನ ಸ್ವಭಾವ ಸುನ್ನತಿ ಅಲ್ಲಲ್ಲಿಯ. ಒಳಗಿನ ಸುನ್ನತಿ. ಮುಂಚೆ ನಾವು ಪಾಪ ಮಾಡಿ ಸಹ ಅದರ ಸಾಕ್ಷಿ ಕೊಟ್ಟು ಜೀವನ ಮಾಡ್ತಿದ್ದೇವೆ. ಈಗೆಂತಾಗಿದೆ? ಸುನ್ನತಿ ಆಗ್ತದೆ. ಎಂತಂದ್ರೆ ನಮಗೆ ಅದು ಒಂದು ಈ ಬೆಕ್ಕು ಉಂಟಲ್ಲ, ಬೆಕ್ಕು ಅದರ ಮೇಲೆ ನೀರು ಹಾಕಿ ಅದು ಸರಿ ನಕ್ಕಿ ಒಣಗಿದಾಗ ಬಿಡುದಿಲ್ಲ ಅದು ಅಲ್ಲಲ್ಲಿ. ಅದಕ್ಕೆ ನೀರ ಪ್ರದರ್ಶ ಆಗುದಿಲ್ಲ. ಯಾವ ಪಾಪದಲ್ಲಿ ಹಣದಲ್ಲಿ ಬರ್ತಿದ್ದೀನ, ಈಗ ಪಾಪದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಒಳಗೆ ಸುನ್ನತಿ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಪಾಪಾದಿನ ಸ್ವಭಾವವನ್ನು ವಿಸರ್ಜಿಸಿದೆ. ಅದು ಹೇಳಿ ನೋಡಿ, ಈ ಸುನ್ನತಿ ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಉಣಲ್ಪಟ್ಟದರಿಂದಲೇ ಈ ಸುನ್ನತಿಯನ್ನು ಹೊಂದಿದಿರಿ. ಅಲ್ಲಲ್ಲಿಯ ಸುನ್ನತಿ ಆ ಪಾಪದ ಹಾಗೆ ಒಳಗಿದ್ದು ಹುಡ್ತದೆ. ನಮ್ಮಿಂದ ಆಗುದಿಲ್ಲ, ದೇವರಿಂದ ಆಗುದು. ಪ್ರೈಸ್ ದಿ ಲಾರ್ಡ್. ಯಾವುದನ್ನು ನಾವು ಆನಂದ ಪಡ್ತಿದ್ದೇವೆ ಅದಕ್ಕೆ ನಮಗೆ ಯೇಸುವಿಗೆ ಹಾಕಲಿ ಶುರು ಆಗ್ತದೆ, ಬದಲಾವಣೆ ಆಗ್ತದೆ, ಹೊಸ ಮನಸ್ಸು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಪ್ರೈಸ್ ದಿ ಲಾರ್ಡ್.